ಉಚ್ಯತೆ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟ ಫಲಪ್ರದಂ. ಆಪೋ ವದಂತಿ ಪ್ರಶ್ನೆ ಮಾಡ್ತಾರೆ ಏನಂತ, ವೇದವಾಕ್ಯಗಳು ನಿತ್ಯ, ಅವು ಅಪೌರುಷೇಯ, ಆದ್ದರಿಂದ ಪ್ರಮಾಣ ಅಪ್ರಾಮಾಣ್ಯ ಶಂಕ ಕಾರಣ ಇಲ್ಲ. ಪ್ರಾಮಾಣ್ಯ ಸ್ವತಃ ಆದ್ದರಿಂದಾಗಿನೇ ಅದಕ್ಕೆ ಯಾವುದೇ ಆಪ್ತೋಕ್ತತ್ವಾದಿ ಗುಣಗಳ ಅಗತ್ಯ ಇಲ್ಲ ಅದನ್ನು ಹೇಳಿದರು. ಹಾಗೆ ಪ್ರಶ್ನೆ ಪಡ್ತಾರೆ ಮತ್ತೊಂದು, ಆದರೂ ಸರಿಯಲ್ಲ. ಅನಂತ ಗುಣಯುಕ್ತ ಅಪೋಬ್ರುವನ್ ಮೃತಬ್ರವಿ ತಾಪೈಕ್ಷಂತ ಇತ್ಯಾದಿ ವೇದವಚಸಃ ಅಬಾಧಿಕಂ ನ ವಕ್ತೃ ಜಡತ್ವಾತ್. ಇವೆಲ್ಲ ಕೂಡ ಅಬಾಧಿಕಂ ನ ವಕ್ತೃ ಜಡತ್ವಾತ್, ಅದು ಮುಖ್ಯವಾದದ್ದು. ಯಾಕೆ? ಘಟವತ್ ಅಬಾಧಿಗಳೆಲ್ಲ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಯಾತಕ್ಕೆ? ಜಡವಾಗಿರೋದ್ರಿಂದ. ಘಟ ಹೇಗೋ ಹಾಗೆ ಅಬಾಧಿಗಳು ಮಾತಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಘಟನೂ ಮಾತಾಡಬೇಕು ಅಂತ ಅರ್ಥ. ಅದು ಮಾತಾಡೋದು ಸಾಧ್ಯ ಇಲ್ಲ, ಅದರಿಂದಾಗಿನೇ ವೇದ ಸುಳ್ಳು ಹೇಳಿದೆ ಅಂತ ಹೇಳಿದ್ರು. ಇದು ಎಂಥ ವಿರುದ್ಧ? ಇದು ಯುಕ್ತಿ ವಿರುದ್ಧತ್ವೇನ ಅಮಾನತ್ವೇ ತತ್ ಸಾಮಾನ್ಯಾತ್ ಇತರೇಷು ತಥಾತ್ವಮಿತಿ ಜೈಮಿನಿ ನ್ಯಾಯೇನ ಸರ್ವ ವೇದ ವಚಸಿ ಪ್ರಾಮಾಣ್ಯೇ ಅನಾಶ್ವಾಸಾದಿತ್ಯೇತತ್ ಇತ್ಯತಃ ಪ್ರಾಪ್ತಂ. ಆಗಲಿ ಒಂದು ಪ್ರಶ್ನೆ ಬರ್ಬೋದು, ಆಗ್ಲಪ್ಪ ಅದೇನೋ ನಾಕಾರ ವಾಕ್ಯ ತಪ್ಪಿದ್ರೆ ತಪ್ಪಿರಲಿ, ಉಳು ಸರಿಯಾಗಿರಬಾರದು ಅಂತ ಕೇಳಿದ್ರೆ ಇಲ್ಲ. ಯಾತಕ್ಕೆ? ಅಮಾನತ್ವೇ ತತ್ ಸಾಮಾನ್ಯಾದಿತರೇಷು ತಥಾತ್ವಂ. ಒಂದು ಕಡೆಗೆ ವಿರೋಧ ಬಂದ್ರೆ ಅದನ್ನ ಅಪ್ಲೈ ಮಾಡ್ಕೊಂಡಾಗ ಉಳಿದು ಕೂಡ ವಿರೋಧ. ಹೇಗೆ ಹೇಳಿದ ಸಾಲಿ ಪುಲಾಕ ನ್ಯಾಯ ಅಂತ ಕರೀತಾರೆ. ಹೇಳಿಲ್ಲ, ಅನ್ನ ಆಗಿದೆಯಲ್ಲ ಅಂತ ನಾಲ್ಕಾರು ಕಾಳ ನೋಡ್ತಾರೆ. ಅದು ಬೆಂದಿದ್ರೆ ಎಲ್ಲ ಬೆಂದಿದೆ ಅಂತ ಅರ್ಥ. ಬೆಂದಿಲ್ಲ ಅಂದ್ರೆ ಅವು ಮಾತ್ರ ಬೆಂದಿಲ್ಲ, ಇಡೀ ಇದೇ ಬೆಂದಿಲ್ಲ, ಅದೇ ಅನ್ಯಾಯ. ಅದು ಒಂದು ಜೈಮಿನಿ ನ್ಯಾಯೇನ, ಜೈಮಿನಿ ನ್ಯಾಯ ಹೀಗಿರೋದ್ರಿಂದ ಸರ್ವವೇದ ವಚಸಿ ಪ್ರಾಮಾಣ್ಯ ಅನಾಶ್ವಾಸಾದಿತ್ಯತಃ ಪ್ರಾಪ್ತಂ. ಎಲ್ಲಾ ವೇದವಾಕ್ಯಗಳ ಪ್ರಾಮಾಣ್ಯದಲ್ಲೂ ಕೂಡ ನಂಬಿಕೆ ಹೊರಟೋಯ್ತು. ಆದ್ದರಿಂದ ಏನ್ ಹೇಳ್ತೀರಿ ಅಂದ್ರೆ ಉತ್ತರ, ಅಭಿಮಾನಿ ವ್ಯಪದೇಶಸ್ತು ಇತಿ ಯೋಗದ್ವಯಂ. ಅಭಿಮಾನಿ ವ್ಯಪದೇಶಸ್ತು ಎರಡು ಸೂತ್ರಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಅರ್ಥ ಈಗ ಆಚಾರ್ಯ ಅನುಭಾಷೆಯಲ್ಲಿ ಸಂಗ್ರಹ ಮಾಡ್ತಿದ್ದಾರೆ. ದೇವತಾ ವಚನಾದಾಪೋ ವದಂತಿ ಇತ್ಯಾದಿಕಂ ವಚಃ ನಾಯುಕ್ತವಾದಿ ಇತಿ. ದೇವತಾ ವಚನಾತ್ ತಾಪಃ ವದಂತಿ ಇತ್ಯಾದಿಕಂ ವಚಃ ನ ಅಯುಕ್ತವಾದಿ. ಅಲ್ಲೆಲ್ಲ ದೇವತಾ ವಚನ. ಮೃದಬ್ರವೀತ್ ಅಂದ್ರೆ ಮೃದಭಿಮಾನಿನಿ ದೇವತಾ ಅಬ್ರವೀತ್ ಅಂತಾಗೋದ್ರಿಂದ ಅದು ಏನಲ್ಲ, ಅಪ್ರಮಾಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ರು. ಇತ್ಯಾದಿಕಂ ಇದೇ ಮಾತನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಮೃತಬ್ರವಿ ತಾಪೋ ಎಂಥ ವಾಕ್ಯ ಏನೇ ಬಂದಿರಲಿ ಅವಕ್ಕೆಲ್ಲ ಅಭಿಮಾನಿ ವ್ಯಪದೇಶಾತ್ ಅಂತ ಹೇಳಿದ್ರಿಂದ ಸಮಸ್ಯೆ ಇಲ್ಲ. ನ ಅಯುಕ್ತವಾದಿ ಇತ್ಯಾದಿಕಂ ವಚಃ ಅಯುಕ್ತವಾದಿ ನ. ಅಯುಕ್ತವಾದನ್ನು ಹೇಳೋದು ಕೊಟ್ಟಿಲ್ಲ, ಸರಿಯಾಗೇ ಹೇಳಿವೆ ಅಂತ ಅರ್ಥ. ಆಪೋ ವದಂತಿ ಇತಿ ಅರ್ಥಾನುವಾದ ಶಾಖಾಂತರ ವಾಕ್ಯಂ ವಾ ಆಪೋ ಬ್ರುವನ್ ಇತ್ಯಾದಿಕಂ ವಚಃ ನ ಯುಕ್ತಿ ವಿರುದ್ಧಾರ್ಥವಾದಿ ಕುತಃ. ಮುಂದೆ ಹೇಳ್ತಾರೆ, ದೇವತಾ ವಚನ ದೇವತಾ ಕರ್ತೃಕ ವಚನಾದಿತ್ಯರ್ಥ. ಉಪಲಕ್ಷಣಮೇತತ್ ಈಕ್ಷಣಾದೇಹೇ ದೇವತಾ ಕರ್ತೃಕತ್ವಾದಿತ್ಯರ್ಥ. ಆಪೋ ವದಂತಿ ಇತಿ ಅರ್ಥಾನುವಾದ ಏನೇನಿದೆ, ಅಭಿಮಾನಿ ವ್ಯಪದೇಶ ಅಂತ ಬಂದಾಗ ಒಟ್ಟಾಗಿ ಏನದು ಎಲ್ಲಾ ವಿಷಯಗಳನ್ನು ಸೇರಿಸಿಬಿಟ್ಟು ಅರ್ಥತ ಅನುವಾದ ಮಾಡಿದ್ದಾರೆ. ಶಾಖಾಂತರ ವಾಕ್ಯಂ ವಾ, ಕೆಲವು ಕಡೆ ಮೃದಬ್ರವೀತ್ ಮೊದಲಿರುತ್ತೆ, ಕೆಲವು ಕಡೆ ಆಪೋ ಬ್ರುವನ್. ಆದ್ರಿಂದ ಇಲ್ಲಿ ವಿರೋಧ ಇಲ್ಲ. ಆಪೋ ಬ್ರುವನ್ ಇತ್ಯಾದಿಕಂ ವಚಃ ನ ಯುಕ್ತಿ ವಿರುದ್ಧಾರ್ಥವಾದಿ. ಯುಕ್ತಿ ವಿರುದ್ಧ ಅರ್ಥವಾದಿ ನ. ಯುಕ್ತಿಗೆ ವಿರುದ್ಧವಾದ ಅರ್ಥವನ್ನ ವಾದಿ ತಿಳಿಸಿಕೊಡುವಂತಹದಾಗಿ ನಾ ಇಲ್ಲ. ಕುತಃ ಯಾತಕ್ಕೆ? ದೇವತಾ ವಚನಾತ್. ದೇವತಾ ವಚನಾತ್ ಅಲ್ಲಿ ಪ್ರಸ್ತಾಪ ಬಂದಿರೋದು ದೇವತೆಗಳ ಪ್ರಸ್ತಾಪವಾದ್ದರಿಂದ ಅದು ಜಡಕ್ಕನ್ವಯವಾಗ ಮಾತಲ್ಲ. ದೇವತಾ ಕರ್ತೃಕ ವಚನಾದಿತ್ಯರ್ಥ. ಉಪಲಕ್ಷಣಮೇತತ್ ಇಷ್ಟೇ ಅಲ್ಲ, ಈ ಕ್ಷಣ ದೇಹೇ ದೇವತಾ ಕರ್ತೃಕತ್ವಾದಿತ್ಯರ್ಥ. ಅಲ್ಲಿ ತದೈಚ್ಛತ ಅಂತ ಬರುತ್ತೆ ಕೆಲವು ಕಡೆಗೆ, ಅದು ನೋಡಿತು ಅಂತ ಹೇಳ್ತಾರೆ. ಇಲ್ಲಿ ಮಾತನಾಡಿತು ಎಂಬುದು ಹೇಗೋ ನೋಡಿತು ಇತ್ಯಾದಿ ಏನೇ ಬಂದಿದ್ರು ಕೂಡ ಅಲ್ಲೆಲ್ಲ ಕೂಡ ಏನಂತ ಅರ್ಥ ತಗೋಬೇಕು? ಅಲ್ಲಿ ದೇವತೆಗಳು ಅಂತ ತಗೋಬೇಕೆ ಹೊರತು
ಕೇವಲ ಜಡ ಪದಾರ್ಥ ಅಂತ ತಗೊಳ್ಳೇಬಾರದು ಹೇಳಿದ. ಚೇರ್, ಸ್ಪೀಕ್ಸ್ ಇತ್ಯಾದಿ ನಮ್ಮ ಎಲ್ಲ ಭಾಷೆಯಲ್ಲೂ ವ್ಯವಹಾರ ಇದೆ. ಹಾಗೆ ಕಾರು ಬಂತು ಇತ್ಯಾದಿ ಮಾತುಗಳು ಅದೇ ಬರುತ್ತಾ, ಬರಲಿಲ್ಲ. ಜಡವಾಕ್ಯ ಅದೇ ಬಂತ ಸಾಧ್ಯ ಇಲ್ಲ. ಆ ರೀತಿ ಮಳೆ ಬಂತು ಅಂತ ಅಲ್ಲಿ ಮಾತ್ರ ಮಳೆನೇ ಬಂತು ಅಂತ ತಿಳ್ಕೊಂಡ್ಬಿಡ್ತಾನೆ. ತಪ್ಪದು. ಏನದು, ಮಳೆ ಸುರಿಸಿದ್ರು ಇಲ್ಲಿ ಬಂತಷ್ಟೇನೆ. ಬಸ್ ಬಂತು ಅಂತ ಹೇಳಿದಾಗ ಬಸ್ಸು ಡ್ರೈವರ್ ಮೂಲಕ ಚಾಲಿತವಾಗಿ ಬಂತು ಅಂತಾನೆ ಅರ್ಥ. ತದೇವ ಕುತ, ಯಾಕೆ ಡೀಟೇಲ್ ಆಗಿ ಹೇಳ್ಬೇಕಾದ ನೆಸಿಟಿ ಇಲ್ಲ. ಯಾಕೆ ಮುಖ್ಯವಾದದ್ದು ಯಾವ ದೇವತೆಗಳು ಮಾತಾಡ್ತಾರೆ ಎಂಬುದು ಕನ್ಫರ್ಮ್ಡ್. ಮೃತಂತೆ ಅದಕ್ಕೆ ಅಧಿಕರಣ ಯಾವುದು ಅಂತ ಅಷ್ಟೇ ಪ್ರಶ್ನೆ. ಅಧಿಕರಣ ಹೇಳಿ, ನ್ಯಾಯಾಲಯ ಹೇಳಿತು. ನ್ಯಾಯಾಲಯ ಜಡ ಪದಾರ್ಥ ಹೇಳುತ್ತಾ? ಕೋರ್ಟ್ ಡಿಕ್ಲೇರ್ಸ್ ಅಂತ ಹೇಳಿ. ಏನು ಕೋರ್ಟ್ ಡಿಕ್ಲೇರ್ ಮಾಡೋದು ಜಡ ಪದಾರ್ಥ? ಅದಕ್ಕೇನರ್ಥ? ಕನ್ಸರ್ನ್ಡ್ ಜಡ್ಜ್ ಡಿಕ್ಲೇರ್ಸ್ ಅಂತ ಅರ್ಥ. ಇಲ್ಲಿ ಕೋರ್ಟ್ ಅಂತ ಅದಕ್ಕೆ ಹೇಳ್ತಾರೆ ಅಂತ ಕೇಳಿದ್ರೆ ನ್ಯಾಯಾಲಯ ಅಂತ ಹೇಳಿದ್ರಿಂದ ಅಲ್ಲಿ ಹೇಳಿದ್ದು ನ್ಯಾಯ ಅಂತ ಅರ್ಥವಾಗಲಿ ಎಂಬ ದೃಷ್ಟಿಯಿಂದ ಹೇಳ್ತಾರೆ ಅಷ್ಟೇ. ಅಷ್ಟೇ, ಪಾರ್ಲಿಮೆಂಟ್ ಬಿಲ್ ಅಂತ ಹೇಳ್ತಾರೆ. ಎಲ್ಲ ಕಡೆ ಇರೋದು ಹಾಗೇನೆ. ತದೇವ ಕುತಃ ದೇವತಾ ವಚನ ತಬಾದಿ ಶಬ್ದೈ ಅಬಾದ್ಯಭಿಮಾನಿ ಚೇತನ ರೂಪ ದೇವತಾನಾಮಭಿಧಾನಾದಿತ್ಯರ್ಥ. ದೇವತೆಗಳು ಮಾತಾಡ್ತಾರೆ ಅಂದ್ರೆ ಯಾಕೆ ಒಪ್ಪಬೇಕು ಅಂದ್ರೆ ಅವು ಚೇತನಗಳಿಗೆ ಮಾತಾಡೋ ಶಕ್ತಿ ಇರೋದ್ರಿಂದ ಮಾತಾಡ್ತಾರೆ. ನಾನು ಕಥಂ ಯುಕ್ತಿ ವಿರೋಧ ಮಾತ್ರೇಣ ಅಬಾದಿ ಪದಾನಾಮ ಮುಖ್ಯಾರ್ಥಾಂತರ ಗ್ರಹಣಂ ಪ್ರಾಬಲ್ಯಮಾಗಮಶ್ಚೈವ ಜಾತ್ಯಾತೇಷು ತ್ರಿಷು ಸ್ಮೃತಂ ಇತ್ಯುಕ್ತೇ ಇತ್ಯತೋ ಅಬಾದಿ ಜಡಾದಪಿ ಅಭಿಮಾನಿ ಚೇತನೆ ತಚ್ಛಬ್ದಾನಾಂ ಮುಖ್ಯತ್ವಮಿತಿ ಸೂಚನಾಯ ವಚನಾದಿತಿ ಅಭಿಧಾವೃತ್ತಿರುಕ್ತ. ಅಲ್ಲಿ ಮತ್ತೊಂದು ಶಬ್ದ ಸಂಶಯ ಬಂತು. ಇನ್ನೊಂದು ಅಬಾದಿ ಶಬ್ದಗಳಿಂದ ಅಪ್ಪಂದ್ರೆ ನೀರು ಅಂತ ಅರ್ಥ. ನೀರು ಮೊದಲಾದ ಶಬ್ದಗಳಿಂದ ಅಬಾದಿ ಅಭಿಮಾನಿ ಚೇತನಾ ರೂಪ ದೇವತಾನಾಂ, ಅಪ್ಪು ಮೊದಲಾದಂಥ ಅಭಿಮಾನಿ ದೇವತೆಗಳು ಏನು ಚೇತನ ಇದ್ದಾರೆ ಅಥವಾ ಅಚೇತನ ರೂಪವಾದ ದೇವತೆಗಳಿದ್ದಾರೆ ಅವರ ವಿಷಯ ಪ್ರಸ್ತಾಪವಾಗಿದೆ. ಅಭಿಧಾನ ಅಂದ್ರೆ ಹೇಳೋದು ಅಂತ ಅರ್ಥ. ನಾನು ಕಥಂ ಯುಕ್ತಿ ವಿರೋಧ ಮಾತ್ರೇಣ ಅಬಾದಿ ಪದಾನಾಮ ಮುಖ್ಯಾರ್ಥಾಂತರ ಗ್ರಹಣಂ. ಒಂದು ಪ್ರಶ್ನೆ ಇನ್ನೊಂದು ಏನು, ಯುಕ್ತಿ ವಿರೋಧ ಬಂತು ಅಂತ ಹೇಳಿ ಅಲ್ಲಿ ಆಪೋ ಬ್ರುವನ್ ಮೃದಬ್ರವೀತ್ ಅನ್ನೋ ವೇದವಾಕ್ಯಕ್ಕೆ ಅಮುಖ್ಯಾರ್ಥವನ್ನು ಮಾಡಿದ್ರಿ. ಅಮುಖ್ಯಾರ್ಥ ಅಂದ್ರೆ ಏನು? ಮಣ್ಣೇ ಮಾತಾಡಿತು ಅಂತ ಹೇಳೋದು ಮುಖ್ಯಾರ್ಥ. ಮಣ್ಣಿನ ಅಭಿಮಾನಿ ದೇವತೆ ಮಾತಾಡ್ತು ನೀವು ಮಾಡಿದ ಅರ್ಥ. ಸೊ ಅಮುಖ್ಯಾರ್ಥ ಆಯ್ತಲ್ಲ. ಯಾವಾಗಲೂ ಕೊಡೋದು ನಿಯಮ ಇದೆ. ಪ್ರಾಬಲ್ಯಮಾಗಮಶ್ಚೈವ ಜಾತ್ಯಾತೇಷು ತ್ರಿಷು ಸ್ಮೃತಂ. ಎಲ್ಲಿದ್ದು ಸ್ವಲ್ಪ ನೆನಪಾಗ ಸಾಧ್ಯತೆ ಇಲ್ಲ. ಎಲ್ಲಿದು ತತ್ವನಿರ್ಣಯದೊಳಗೆ ಲಾಂಗ್ ಕೊಟೇಶನ್ ಕೊಡ್ತಾರ. ಇದು ಬ್ರಹ್ಮತರ್ಕೆ ಅಂತ ಹೇಳಿ ಅದರಲ್ಲಿ ಬರೋದು. ಪ್ರಾಬಲ್ಯಮಾಗಮಶ್ಚೈವ ಜಾತ್ಯಾತೇಷು ಸುಸ್ಮೃತಂ. ಬೈ ವೆರಿ ನೇಚರ್ ಈ ಮೂರು ಪ್ರಮಾಣದಲ್ಲಿ ಯಾವ ಶ್ರೇಷ್ಠ? ಪ್ರತ್ಯಕ್ಷ, ಅನುಮಾನ, ಆಗಮಗಳಲ್ಲಿ ಆಗಮ ಶ್ರೇಷ್ಠ ಅಂತ ವಾಕ್ಯ ಇದೆ. ದೇರ್ಫೋರ್ ನಾವು ಕಂಡಿದ್ದೇನೋ ನೀರು ಮಾತಾಡೋದಿಲ್ಲ ಅಂತ ಹೇಳಿ ಯುಕ್ತಿನೂ ಸಪೋರ್ಟ್ ಮಾಡುತ್ತೆ. ಆದರೆ ಆಗಮ ಅನ್ನೋದೇನದು ಎರಡಕ್ಕಿಂತ ದೊಡ್ಡದಾದ್ರಿಂದ ಆಗಮದ ಯಾವಾಗಲೂ ಕೂಡ ಅದ್ವೈತಗಳು ಇವತ್ತೇ ಅದ್ವೈತಗಳು ಮಾಡಿ ದೊಡ್ಡ ತಪ್ಪು ಅದೇನೇ ಅವರು ಮಾಡಿರೋದು. ಆಗಮ ದೊಡ್ಡದು ಅಂದಮೇಲೆ ಪ್ರತ್ಯಕ್ಷ ಏನೇ ಹೇಳ್ಕೊಂಡು ಹೋಗ್ಲಿ, ಅನುಮಾನ ಏನೇ ಹೇಳಲಿ, ಆಗಮ ಹೇಳಿದ್ದು ಫೈನಲ್ ಅಂತ ಯಾಕೆ ಮಾಡಬಾರ್ದು? ಹಾಗೆ ನೀವೇ ಹೇಳಿದ್ದೀರಲ್ಲ ಆ ಕಡೆಗೆ ಅಂತ ಯಾಕೆ ಹೇಳಬಾರ್ದು? ಅದನ್ನೇ ಅವ್ರು ಹೇಳಿದ್ದು. ಪ್ರತ್ಯಕ್ಷಕ್ಕೆ ನಾವು ದೇವರಲ್ಲ ಅಂತ ಅನಿಸ್ಬಹುದು. ಅಹಂ ಬ್ರಹ್ಮ ಯುಕ್ತಿಗೂ ವಿರುದ್ಧ. ಆದ್ರೆ ಆಗಮ ಹೇಳುತ್ತೆ ನಾವೇನ್ ಮಾಡೋಣ ಅಂತ. ಆಗಮ ಹೇಳುತ್ತಾ ಆದ್ರಿಂದ ಜೀವ ಬ್ರಹ್ಮೈಕ್ಯನೇ ಹೋಗ್ತದೆ. ಅಲ್ಲ ಅನುಭವಕ್ಕೂ ಏನಕ್ಕಾದ್ರೂ ವಿರುದ್ಧ ಆಗಲಿ, ಆಗಮ ಫೈನಲ್. ತಮಾಷೆ ಅಂದ್ರೆ ಇದಕ್ಕೆ ಅರ್ಥ ಬರೀ ಈಗ ಬರೀತಾರೆ. ಮತ್ತೆ ಅವರು ಇದನ್ನು ಚೇಂಜ್ ಮಾಡಿಲ್ಲ. ಅಭಿಮಾನಿ ದೇವತಾ ಅಂತಾನೆ ಬರೀ ಅರ್ಥ ಬರೀತಾರೆ. ಅಂದ್ರೆ ಇಲ್ಲಿ ಯಾಕೆ ಅರ್ಥ ಚೇಂಜ್ ಮಾಡಿದ್ರೆ ಹೇಗಿದ್ರೆ ಪಾಸಿಟಿವ್ ಅಂತ ಅವ್ರಿಗೆ. ನಾವು ಎಲ್ಲೆಲ್ಲೂ ಮಾಡ ಕನ್ಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದೇವೆ. ಏನ್ ಇಟ್ಕೊಂಡಿದ್ದೇವೆ? ಎಲ್ಲದು ಕನ್ಸಿಸ್ಟೆನ್ಸಿ ನಮ್ಮ ಮೇನ್. ಅದಕ್ಕೆ ತತ್ವ ಸಮನ್ವಯ, ಅದು ಕನ್ಸಿಸ್ಟೆನ್ಸಿ ಅಂದ್ರೆ ಅದೇನೆ. ಅವ್ರಿಗೆ ಸಿಕ್ಕಾಕೊಂಡ್ರಿ. ಈಗ ಇಲ್ಲಿ ಇದನ್ನ ಮಾಡಿ ಇಲ್ಲೂ ಕೂಡ ಏನ್ ಮಾಡ್ಬೇಕಾಗಿತ್ತು ಹಾಗಿದ್ರೆ? ಈಗ ಬೇರೆ ಏನೋ ಮಾಡಕ್ ಬರಲ್ಲ. ಯಾಕಂದ್ರೆ ಬ್ರಹ್ಮಸೂತ್ರ ಅದು ಚೇಂಜ್ ಮಾಡಾಗಿಲ್ಲ. ಅದು ತಮಾಷೆ ಸ್ವಲ್ಪ ಆ ಕಡೆ ಮಾಡ್ಬಿಡ್ತಿದ್ರು. ಕ್ಲಿಯರ್ ಆಗಿದೆ. ಆದ್ರೆ ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇಲ್ಲ ಅದೊಳಗೆ. ಅದಕ್ಕೆ ಅಭಿಮಾನಿ ಒಪ್ಕೊಂಡೇ ಬಿಟ್ರು ಅದನ್ನ. ಆದರೆ ಅದೇ ವಿಷಯ ಅಲ್ಲಿ ತಗೊಂಡ್ಬಿಟ್ರೆ ಸುಲಭ ಆಗ್ತಾ ಇತ್ತಾಗ ಅರ್ಥ ತಗೊಳ್ಳೇ ಇಲ್ಲ. ಅದು ಅಹಂ ಅಂತ ಹೇಳಿದ್ರೆ ಅಹಂ ಅಲ್ಲ, ಅಹಂ ಶಬ್ದವಾಚ್ಯರಾದ ಸ್ವಾಮಿ ಅವರು ಪರಮಾತ್ಮ. ಸಿಂಪಲ್. ಇದೇ ಅರ್ಥ ಅನ್ವಯ ಮಾಡಿಕೊಂಡ್ರೆ ಸಮಸ್ಯೆನೇ ಇಲ್ಲ. ಅಲ್ಲಿ ಮಾಡ್ಕೊಳ್ಳಿಲ್ಲ. ಆಗಮ ಅಲ್ಟಿಮೇಟ್ ಅಂತ ಹೇಳಿ ಅದ್ರ ಅದನ್ನ ಹಿಡ್ಕೊಂಡು. ಈಗ ನಮಗೆ ಪ್ರಶ್ನೆ ಬಂತೀಗ, ನೀವೇ ಹೇಳಿದ್ದೀರಿ, ನೀವೇ ಯಾಕೆ ಮಾಡ್ತೀರಿ ಅಂತ ಕೇಳಿ ಉತ್ತರ ಕೊಡ್ತಾರೆ. ಇಂಪಾರ್ಟೆಂಟ್ ಇಶ್ಯೂ ಅದು. ಪ್ರಾಬಲ್ಯಮಾಗಮಶ್ಚೈವ ಜಾತ್ಯಾತೇಷು ತ್ರಿಷು ಸ್ಮೃತಂ ಇತ್ಯುಕ್ತೇ ಇತ್ಯತೋ ಅಬಾದಿ ಜಡಾದಪಿ ಅಭಿಮಾನಿ ಚೇತನೆ ತಚ್ಛಬ್ದಾನಾಂ ಮುಖ್ಯತ್ವಮಿತಿ ಸೂಚನಾಯ ವಚನಾದಿತ್ಯಭಿಧಾವೃತ್ತಿರುಕ್ತ. ಹೌದಾ? ಅರ್ಥ ಇಟ್ಕೊಂಡಿದೀಯಾ? ಅದಕ್ಕಿನ್ನೂ ಅನೇಕ ಕಾರಣ. ಒಂದು ಕಾರಣ ಕೊಟ್ಬಿಡ್ತಾರೆ ರಾಯರಲ್ಲಿ. ಏನು ಅಂದ್ರೆ ಎಲ್ಲಿ ಅಪ್ಶಬ್ದ ಇತ್ಯಾದಿ ಬರುತ್ತೋ ಅದು ಮುಖ್ಯಾರ್ಥ ದೇವತೆ ಅಂತಾನೆ ಅರ್ಥ. ನೀರು ಅಂತ ನಾವು ತಿಳ್ಕೊಂಡಿದ್ದೇವೆ ಅಷ್ಟೇನೆ. ಶಾಸ್ತ್ರದ ಪ್ರಕಾರ ಯಾವುದದು
ಅದು ಮುಖ್ಯಾರ್ಥ ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ಮುಖ್ಯಾರ್ಥನೇ ಹೇಳಿದ್ದೆ ಹೊರತು ಅಮುಖ್ಯಾರ್ಥ ಹೇಳೇ ಇಲ್ಲ. ಅಭಿಧ ಅಂದ್ರೇನು? ಡೈರೆಕ್ಟ್ ಮೀನಿಂಗ್. ಅಭಿಧ ಅಂದ್ರೆ ಮುಖ್ಯ ವೃತ್ತಿ. ಅಭಿಧ ಏನ್ ಹೇಳುತ್ತೋ ಅದೇ ಮುಖ್ಯ ವೃತ್ತಿ. ಅಭಿಧಾವೃತ್ತಿ ಅಂತ ಕರೀತಾರೆ. ಲಕ್ಷಣಾವೃತ್ತಿ ಒಂದು ಅಮುಖ್ಯ ವೃತ್ತಿ. ಮುಖ್ಯ ತತ್ರ ವಿಧಾವೃತ್ತಿರುಕ್ತ ತತ್ರ ಅಬಾಧಿ ಶಬ್ದ ಪ್ರವೃತ್ತಿ ನಿಮಿತ್ತತ್ವಾದಿಕಂ ನಿಮಿತ್ತ ತಪ್ಪುಂಟಾಗಿದೆ. ನಿಮಿತ್ತತ್ವಾದಿಕಂ ಪ್ರತಿ ನಿಮಿತ್ತಾಪ್ತ ಏನನಾಗಿದೆ. ಪ್ರತಿ ಸ್ವಾತಂತ್ರ್ಯ ರೂಪ ತದಧೀನತ್ವ ಸೂತ್ರೋಕ್ತ ನ್ಯಾಯಸ್ಮರಣಾಯ ಸ್ವಾಮಿವಾಚಿ ದೇವತಾಪದ ಪ್ರಯೋಗ ಅನ್ಯಥಾ ಚೇತನೇತ್ಯೇವ ಬ್ರೂಯಾತ್. ಅದಕ್ಕೇನೆ ವೇದವ್ಯಾಸದೇವರಿಗೆ ಅರ್ಥ ಇಂಪಾರ್ಟೆಂಟ್ ಮನಸ್ಸಲ್ಲಿ ಇದೆ ಅವರಿಗೆ. ಯಾಕೆ ಆಚಾರ್ಯರು ಕೂಡ ದೇವತಾ ಅಂತ ಕರೆದ್ರು, ಬರೀ ಚೇತನ ಅಂತ ಕರೀಲಿಲ್ಲ. ದೇವತಾ ಅಂತ ಯಾತಕ್ಕೆ ಅಂದ್ರೆ ಅಪ್ಪ ಅಂದ್ರೆ ಅಭಿಮಾನಿ ದೇವತೆ ಅಂತ ಅರ್ಥ. ಅದೇ ರೀತಿ ಮಣ್ಣು ಅಂದ್ರೆ ಮಣ್ಣಿನ ಅಭಿಮಾನಿ ದೇವತೆ ಅಂತಾನೆ ಅರ್ಥ. ವೈದಿಕ ಅರ್ಥ ಇರೋದೇ ಹಾಗೆ ಅಂತ ತಿಳಿಸೋದಕ್ಕೋಸ್ಕರ ಚೇತನ ವಚನಾತ್ ಅಂತ ಹೇಳಿಲ್ಲ, ದೇವತಾ ವಚನಾತ್ ಅಂತ ಹೇಳಿ. ಗೊತ್ತಾಯ್ತಾ? ಇವತ್ತು ಆಫೀಸರ್ ತಕ್ಷಣ ಏನಾದ್ರು ಗೌರ್ಮೆಂಟ್ ಅಂತ ಅರ್ಥ ಆಗ್ಬಿಡುತ್ತೆ, ಇಮಿಡಿಯೇಟ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಈ ದೇವತಾ ಅಂದ ತಕ್ಷಣ ನಮ್ಗೇನು ಅರ್ಥ ಆಗತ್ತಾಗ ಜಡ ಪದಾರ್ಥಗಳಿಗೆ ಅಪಶಬ್ದ ವಾಚ್ಯಾದಿ ವಾಚ್ಯತ್ವ ಬರೋದು ಸೆಕೆಂಡರಿ ಸೆನ್ಸ್. ಅಪ್ಪಂದ್ರೆ ದೇವತಾ ಅಂತಾನೆ ಅರ್ಥ. ಇನ್ನೂ ಶಾಸ್ತ್ರ ಬಂದಾಗ ಅಪ್ಪಂದ್ರೆ ನಾರಾಯಣ ಅಂತಾನೆ ಅರ್ಥ. ಬರೀ ದೇವತಾ ಅಂತ ಅರ್ಥ ಆಗೋದಿಲ್ಲ ಅವ್ರಿಗೆ. ಏನಂತ ಅರ್ಥ ಆಗತ್ತೆ? ನಾರಾಯಣ ಅಂತಾನೆ ಅರ್ಥ ಆಗುತ್ತೆ. ಸ್ವಲ್ಪ ತಿಳುವಳಿಕೆ ಇದ್ರೆ ದೇವತಾ ಅಂತ ಹೇಳಿ. ತೀರಾ ಏನೂ ತಿಳುವಳಿಕೆ ಇದ್ದವರು ಮಣ್ಣು ಅಂತ ಕರೀತಾರೆ. ಅದು ಗೊತ್ತಿದ್ದವರು ವಾಟ್ ಇಸ್ ದಟ್ ಅದ್ರ ಕೆಲವರು ಇರ್ತಾರೆ. ಆದ್ರಿಂದ ಆ ಲೆಕ್ಕನೇ ಇಲ್ಲ. ಅಜ್ಞರ ದೃಷ್ಟಿಯಿಂದ ಶಾಸ್ತ್ರಾರ್ಥ ಮಾಡಿಕೊಡುದು ಇಲ್ಲಿ ಹೌದು ತೆಗಿಬೇಕಲ್ಲ. ನಿಮಿತ್ತತ್ವಾದಿಕಂ ಅಷ್ಟೇ. ಮತ್ತೆ ಪಗಾರ್ಥ ತಾವತ್ ಹಾಕ್ಬೇಕಷ್ಟೇ. ನಿಮಿತ್ತತ್ವ ನಿಮಿತ್ತ ದೀರ್ಘ ತೆಗಿಬೇಕನ್ನ ದೀರ್ಘನೂ ತೆಗಿಬೇಕು, ಪಕಾರನು ತೆಗಿಬೇಕು. ನಿಮಿತ್ತತ್ವಾದಿಕಂ ಅಷ್ಟೇ. ನಿಮಿತ್ತತ್ವಾದಿಕಂ ನಿಮಿತ್ತಾಪ್ವಾದಿಕಂ ಬಂದಿದೆ, ಬೇಕಿಲ್ಲ. ಈಗ ಮುಂದೆ ಇದಕ್ಕೆಲ್ಲ ಬೇರೆ ಅರ್ಥ ಕೊಡ್ತಾರೆ. ಇನ್ನೊಂದ್ಸರ್ತಿ ಹೇಳ್ಬೇಕಾದ್ರೆ ಹಾಗಲ್ಲ. ಪ್ರಾಬಲ್ಯಂ ಆಗಮಶೈವ ಅಂತ ಹೇಳಿದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತ? ಆಗಮ ಪ್ರಬಲ ಅಂತ ಹೇಳೋ ಮಾತು ಆಗಮ ವಿಚಾರ ಬಂದಾಗ, ಅತೀಂದ್ರಿಯ ವಿಚಾರ ಬಂದಾಗ ಯಾವುದು ಪ್ರಬಲ? ಆಗಮ. ಅದರ್ವೈಸ್ ಯಾವುದು ಪ್ರಬಲ? ಪ್ರತ್ಯಕ್ಷನೇ ಪ್ರಬಲ. ಅದಕ್ಕೆ ವಿರೋಧ ಬಂದಾಗ ಅದಕ್ಕೆ ಅರ್ಥ ಮಾಡಬೇಕು. ಗೊತ್ತಾಯ್ತಾ? ಯಾವ್ದು ಮಣ್ಣು ಮಾತಾಡಿ ತಗೋದು ಯಾವುದಕ್ಕೆ ವಿರುದ್ಧ? ಪ್ರತ್ಯಕ್ಷಕ್ಕೆ ವಿರುದ್ಧ. ಆದ್ರಿಂದ ಆಗಮಕ್ಕಿಂತ ಯಾವ್ದು ದೊಡ್ಡದಲ್ಲಿ? ಪ್ರತ್ಯಕ್ಷನೇ ದೊಡ್ಡದು. ಆಗಮ ಕೈ ಬಿಡಬಾರದು. ಅದಕ್ಕೇನ್ ಮಾಡ್ಬೇಕಾದನ್ನ ಅಮುಖ್ಯ ಅರ್ಥ ಮಾಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಅಲ್ಲಿ ಅರ್ಥ ಹೇಳಿದ್ದ. ಅದೊಂದು ರೀತಿ ಅರ್ಥ, ಇದೊಂದು ರೀತಿ ಅರ್ಥ. ಒಂದಕ್ಕೊಂದು ವಿರೋಧ ಇಲ್ಲ. ವ್ಯೂ ಪಾಯಿಂಟ್ ಚೇಂಜ್ ಆಗಿದೆ ಹೊರತು. ಹೌದು. ಯಾವಾಗ ಅಂತ ಯಾವ್ದನ್ನ? ಅದು ಅಮುಖ್ಯ ಅರ್ಥ. ಯಾಕೆ ಅಮುಖ್ಯ ಅರ್ಥ ಮಾಡಿದ್ವಿ ಅಂದ್ರೆ ಒಂದು ವಾಕ್ಯ ಇದೆ. ಈಗ ಏನಂತ ವಾಕ್ಯ ಇದೆ? ಅತೀಂದ್ರಿಯ ವಿಚಾರದೊಳಗೆ ಆಗಮ ಫೈನಲ್ಲು, ಐಂದ್ರಿಕ ವಿಚಾರದಲ್ಲಿ ಹೇಳ್ಬಿಟ್ಟಿದ್ದಾರೆ ಆಗ್ಲೇನೆ. ಪ್ರತ್ಯಕ್ಷ ಅತ್ಯಂತ ಪ್ರಸಿದ್ಧ ಶ್ರೇಷ್ಠ ಪ್ರಮಾಣ ಅಂತ ಹೇಳಿದ್ವಿ. ಕ್ಲಾರಿಟಿ ವೈಸ್ ಪ್ರತ್ಯಕ್ಷ ಗ್ರೇಟ್. ಗೊತ್ತಾಯ್ತಾ? ಮ್ಯಾಟರ್ ವೈಸ್ ಆಗಮ ಗ್ರೇಟ್. ಆಗಮದ ವಿಚಾರ ಅನಂತ, ಪ್ರತ್ಯಕ್ಷ ಇಷ್ಟೇ ಕಾಣೋದು, ವೆರಿ ಲಿಮಿಟೆಡ್ ಪ್ರತ್ಯಕ್ಷ. ಬಟ್ ಕ್ಲಾರಿಟಿ ಚೆನ್ನಾಗಿರುತ್ತೆ. ಆದರೆ ಅತೀಂದ್ರಿಯ ವಿಚಾರ ವರ್ಕೇ ಮಾಡಲ್ಲ. ಅತೀಂದ್ರಿಯ ಬಿಯಾಂಡ್ ದಿ ಸ್ಕೋಪ್ ಆಫ್ ಪ್ರತ್ಯಕ್ಷ. ಆದ್ರಿಂದ ಆಗ ನಾ ಏನು ಅರ್ಥ ಮಾಡಬೇಕು? ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ಬಂದಾಗ ಆಗಮ ಫೈನಲ್. ಆಗ ಆಗಮ ಫೈನಲ್ ಆಗೋದು ಪ್ರತ್ಯಕ್ಷಕ್ಕೆ 100% ವಿರುದ್ಧ ಬಂದಾಗ ಮಾತ್ರ. ಇಲ್ಲವರು ಏನ್ ಮಾಡ್ಬೇಕಾದನ್ನ ಆಗಮನೆ ಫೈನಲ್. ಅತೀಂದ್ರಿಯ ವಿಚಾರ ಇದು. ಯಾವುದು? ಅತೀಂದ್ರಿಯ ವಿಚಾರ. ಇವತ್ತು ನಾವು ನೋಡಿ ಏನ್ ಮಾಡ್ತೀವಿ? ನೀರು ಹರಿಯುತ್ತದೆ ಅಂದ್ಬಿಟ್ಟು ನದಿ ಹರಿಯುತ್ತದೆ. ಇಲ್ಲ ಹರಿಯೋದು, ಮಾತಾಡೋದು ಹೇಗೆ ಅಸಾಧ್ಯನೋ ನೀರಿಗೆ, ಹರಿಯೋದು ಅಸಾಧ್ಯನೇ. ಯಾತಕ್ಕೆ? ಜಡ ಪದಾರ್ಥ ಆದ್ರಿಂದ. ಸೊ ಹರಿಸ್ತಾನೆ, ಅದೇ ಬಂತಾಗ ದೇವತೆಗಳು ನೀರನ್ನು ಗಂಗಾದಿ ಅಭಿಮಾನಿ ದೇವತೆಗಳು ಬಂತು. ಅಲ್ಲಿ ಏನಂತ ನದಿ ಅಭಿಮಾನಿ ದೇವತೆ ಅಂತ ಹೇಳಿದ್ರು ಸಾಕು. ಸ್ಪೆಸಿಫಿಕ್ ಆಗಿ ಅಲ್ಲಿ ಹೋದ ಗಂಗಾ ನದಿ, ಇಲ್ಲಿ ಹೋದ ಕಾವೇರಿ ನದಿ. ಆ ರೀತಿಯಾಗಿ ಏನ್ ಮಾಡ್ಬೇಕದನ್ನ ಅಭಿಮಾನಿ ವ್ಯಪದೇಶ ಮಾಡಬೇಕು. ಆಫೀಸ್ ಅಂದ ತಕ್ಷಣ ಆಫೀಸರ್, ಆಮೇಲೆ ಡಿಪಾರ್ಟ್ಮೆಂಟ್ ಯಾವ್ದು ಕನ್ಸರ್ನ್ ನೋಡಿಕೊಂಡು ಆಫೀಸರ್ ಯಾರು ಅಂತ ಹೇಳ್ಬೇಕು. ಆಮೇಲೆ ಗೊತ್ತಾಯ್ತಾ? ಆಫೀಸರ್ ಗಿವನ್ ರಿಪ್ಲೈ ಅಂತ ಹೇಳುತ್ತೆ. ಆಫೀಸರ್ ಅಲ್ಲ, ಆಫೀಸರ್ ರಿಪ್ಲೈ. BDA ಉತ್ತರ ಕೊಟ್ಟಿದೆ ಅಂದ್ಬಿಡ್ತಾರೆ. BDA ಉತ್ತರ ಕೊಡುತ್ತಾ? ಏನದು? ಜಡ ಪದಾರ್ಥ. ಅದಕ್ಕೆ ಆಫೀಸರ್ ಅಂತ ಅರ್ಥ. ಯಾವ ಆಫೀಸರ್ ಅಂದ್ರೆ ಮತ್ತೆ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಆ ರೀತಿ ಎಲ್ಲ ಕ್ಲಾರಿಟಿ ವೇರಿ ಆಗ್ತಾ ಹೋಗುತ್ತೆ. ಅದು ಕೂಡ ಏನಂತ ಹೇಳಬೇಕು? ನೀರು ಕಳೆಯುತ್ತಾ ಅಂತ ಕೇಳಿದ್ರೆ ನೀರು ಫಿಸಿಕಲ್ ಕಳೆಯುತ್ತೆ. ಆದ್ರೆ ಕಣ್ಣಿಗೆ ಕಾಣದ ಪಾಪ ಕಳೆಯ ಶಕ್ತಿ ಯಾವುದಕ್ಕಿದೆ? ದೇವತೆಗಿದೆ. ಅದಕ್ಕೂ ಮೀರಿ ದೇವರಿಗಿದೆ. ಅದನ್ನ ಒಂದು ತಾರತಮ್ಯ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆದ್ದರಿಂದ ಈ ರೀತಿ ಅರ್ಥ ಮಾಡ್ಕೊಳ್ಳೋ ಕ್ರಮ ಗೊತ್ತಾದ್ರೆ ಇಲ್ಲಿ ಅಮುಖ್ಯಾರ್ಥ ಯಾತಕ್ಕೆ ಮಾಡಿದೀನಿ ಕೇಳಾಗಿಲ್ಲ. ಯಾಕೆ ಅಮುಖ್ಯಾರ್ಥನೇ ಮುಖ್ಯಾರ್ಥ ಅಂತ ಅರ್ಥ. ಅಮುಖ್ಯಾರ್ಥ ಮಾಡೋದೇ ಮುಖ್ಯಾರ್ಥ ಹೊರತು ಇದು ಅಮುಖ್ಯಾರ್ಥ ಅಂತ ನೀನು ತಿಳ್ಕೊಂಡು ವಿಷ ತಿನ್ನು ಅಂತ ಹೇಳಿದ್ರೆ ವಿಷ ತಿನ್ನು ಅಂತ ಅರ್ಥ ಅಲ್ಲೇ ಅಲ್ಲ.
ಈ ಕೆಲಸ ಮಾಡೋದು ವಿಷ ತಿಂದಷ್ಟು ಕೆಟ್ಟದು ಅಂತ ಅಷ್ಟೇ ಅರ್ಥ. ಮುಖ್ಯ ಅರ್ಥನೇ ಅದು. ಅದರಿಂದ ಸಮಸ್ಯೆನೇ ಬರಲಿಲ್ಲ. ನಾನು ಹೌದು, ಪರಮ ಮುಖ್ಯ ಅರ್ಥ, ಪರಮ ಮುಖ್ಯ ಅರ್ಥ. ನಾನು ದೇವತಾ ನಾಸ್ತಿ ಅತ್ರ ನಾಸ್ತೇವಾ, ಈ ಮೆಸ್ಟ್ ತೆಗೆದ. ಈಗ ದೇವತಾ ನಾಸ್ತೇವಾ, ದೇವತೆಗಳು ಇಲ್ಲೇ ಇಲ್ಲಲ್ಲ, ಮಾನಾಭಾವ ಪ್ರಮಾಣ ಇಲ್ಲಿದೆ ಶುರು ಮಾಡಿದ. ಶರೀರೇಂದ್ರಿಯಾದಿ ಮತ್ವೇ ಚ ಉಪಲಂಭಾಪತ್ತೇ ಅಂತರ್ಧಾನ ಶಕ್ತೌ ಚ ನಮಾನಮಿತ್ಯುಪಪತ್ತಿ ನಿರಾಸಾಯ ಅಪಿ ದೇವತಾವಚನಾದಿ. ರಾಯರು ಕೊಟ್ಟಿರೋ ಎಲ್ಲಾ ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ. ಅದನ್ನು ವ್ಯಾಖ್ಯಾನ ಬರಲಿಕ್ಕೆ ಏನೇನು ಚಾನ್ಸ್ ಸಿಗ್ತದೆ ಅದಿಷ್ಟು ತಗೊಂಡ್ಬಿಡ್ತಾರೆ. ಅದು ಭಾರಿ ವಿಶೇಷ. ಇಲ್ಲಿ ಏನ್ ಪ್ರಶ್ನೆ ಹಾಕೊಂಡ್ರಿ? ಈಗ ಏನೋ ಮತ್ತೆ ತೆಗೆದ್ರಲ್ಲ ನೀವೀಗ, ದೇವತಾ ಅಂತೆ, ದೇವತೆಗಳಂತೆ, ಮಣ್ಣಂತೆ, ದೇವತೆ, ನೀರು, ದೇವತೆ, ಇದೆಲ್ಲ ಏನ್ರಿ ಇವೆಲ್ಲ? ಪ್ರಮಾಣ ಇಲ್ಲ, ಮಣ್ಣಿಲ್ಲ. ನಮ್ಮ ಜನ ಹಾಗೆ ತಾನೆ ಮಾತಾಡೋರು, ಪ್ರಮಾಣನೇ ಇಲ್ಲ. ಲೋಟ ಲೋಟ ಯಾರ್ದು ಅಂತ ತಕ್ಷಣ ಕೇಳ್ತಾನೆ, ಅದು ಇಲ್ಲಿ ಮಾತ್ರ ಬಿಟ್ಬಿಡ್ತಾನೆ. ಮಾನ ಅಂದ್ರೆ ಪ್ರಮಾಣನೇ ಇಲ್ಲ ಅದಕ್ಕೆಲ್ಲ. ಯಾಕೆ? ಶರೀರ ಅಂದ್ರೆ ಶರೀರ ಇಂದ್ರಿಯಾದಿ ಮತ್ವೇ ಚ ಉಪಲಂಭಾಪತ್ತೇ. ದೇವತೆ ಶರೀರ ಇದೆಯೋ ಇಲ್ವೋ? ಇದ್ರೆ ಏನಾಗ್ಬೇಕದು? ಉಪಲಂಭಾಪತ್ತೇ. ಕಣ್ಣಿಗೆ ಕಾಣಿಸ್ಬೇಕಾಗಿತ್ತು. ಕಣ್ಣಿಗೆ ಕಾಣಿಸ್ತದೆ. ಚೇರ್ ಸ್ಪೀಕ್ಸ್ ಅಂತ ಹೇಳಿದ್ರಿ, ಅವು ಚೇರ್ ಮಾಡ್ಕೊಂಡು ಕೂತಿದ್ದಾನೆ, ಸರಿನೇ. ಇಲ್ಲಿ ಇಲ್ವಲ್ಲ. ನೀರು 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 ಮಾತಾಡ್ತು, ನೀರು ಮಾತಾಡಿತು, ಮಣ್ಣು ಮಾತಾಡ್ತು, ಮಣ್ಣು ಮಾತಾಡ್ತು. ದೇವತೆ ಎಲ್ಲಿದ್ದಾನೆ? ಶರೀರ ಇಂದ್ರಿಯ ಇಲ್ಲ, ಇದು ಇದೆಯೋ ಇಲ್ಲ ದೇವತೆಗಳಿಗೆ? ಇಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಹೇಗೆ ಬರುತ್ತೆ? ಮಾತಾಡಕ್ ಬರುತ್ತೆ ಅಂದಲ್ಲಿ ಏನರ್ಥ? ಇದೆ ಅಂತ. ಇದ್ಮೇಲೆ ಏನರ್ಥ? ಕಾಣ್ಬೇಕು ಅಂತ. ಕಾಣಲಿಲ್ಲ ಅಂದ್ರೆ ಏನರ್ಥ? ಇಲ್ಲ ಅಂತ. ಇವೆಲ್ಲ ಆಧಾರಿತ ಮಾಡೋ ಪ್ರಶ್ನೆಗಳು. ಇಲ್ಲ ಇಲ್ಲ ಹಾಗಲ್ರಿ, ಅಂತರ್ಧಾನ ಶಕ್ತವು. ನಿಮ್ ಉತ್ತರ ಗೊತ್ತು ನಮಗೆ. ಅಂತ ಮಾಯ ಮಾಯ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ. ಮಾನ ಮಾನಂ, ಅದು ಪ್ರಮಾಣ ಇಲ್ಲ ಅದಕ್ಕೆ. ಯಾಕೆ? ನಮಗೂ ಶರೀರೇಂದ್ರಿಯಾದಿಗಳಿದೆ, ಗೊತ್ತಾಯ್ತಾ? ನಾವು ಅಂತರ್ಧಾನರಾಗ್ತಾ ಇಲ್ಲ. ದೇವತೆ ಶರೀರ ಅಂದ್ರೆ ಶರೀರ ಇಂದ್ರಿಯಾದಿಗಳಿದ್ಮೇಲೆ ಅವರು ಕೂಡ ಏನಾಗಬಾರ್ದು? ಕಣ್ಣಿಗೆ ಕಾಣದೇ ಇರಬಾರ್ದು. ಕಣ್ಣಿಗೆ ಕಾಣದ ದೇಹ ಅಂಬೋದು ನಾವು ಒಪ್ಪಲಕ್ಕೆ ಸಾಧ್ಯ ಇಲ್ಲ. ದೇಹ ಅಂದ್ರೆ ಕಣ್ಣಿಗೆ ಕಾಣಬೇಕು, ಇಲ್ಲ ಅಂದ್ರೆ ಸುಳ್ಳು. ಅನುಭೂತಿ ನಿರಾಸಾಯ ಅಪಿ ದೇವತಾವಚನಾದಿತಿ. ಅದಕ್ಕೂ ಉತ್ತರ ದೇವತಾವಚನ ತನ್ನ ಮಾತಿನಿಂದ ಆ ಪ್ರಶ್ನೆಗೂ ಉತ್ತರ ಬಂತು. ಹೇಗೆ ಬಂತು ಅಂದ್ರೆ, ಪೃಥಿವ್ಯಾದ್ಯಭಿಮಾನಿನ್ಯೋ ದೇವತಾ ಪ್ರಸಿತೌಜಸಃ ಇತ್ಯಾದಿ ತಾದೃಶ ದೇವತಾ ಪ್ರತಿಪಾದಕ ಆಗಮ ರೂಪವಚನಾದಿತ್ಯರ್ಥ. ದೇವತೆಗಳಿಗೆ ಆ ಶಕ್ತಿ ಇದೆ ಅಂತ ನಾವು ಹೇಳಿಲ್ಲ, ಕಲ್ಪನೆ ಮಾಡಿಲ್ಲ. ಏನಿದೆ ಅದು? ವೇದವಾದಿ ಯಾವ ವೇದವಾಕ್ಯ ಮೃತಬ್ರವೀತ್ ಅಪೋಬ್ರವನ್ ಅಂತ ಹೇಳಿತೋ ಅದೇ ವೇದವಾಕ್ಯ ದೇವತೆಗಳ ಶಕ್ತಿ ಅಂತ ಹೇಳಿರೋದ್ರಿಂದ ದೇವತಾವಚನ ಅಥವಾ ಸರಿ ಹೋಯ್ತಾ? ಅರ್ಥ ಆಯ್ತಾ? ಅಚ್ಚಾ, ನಮ್ಮ ಏನು ಮೃದಭಿಮಾನಿ ದೇವತಾ? ದೇವತಾ ಅಂದ್ರೆ ದೇವತೆಗಳು. ದೇವತೆಗಳಂದೇನು ಡಿವೈನ್ ಅಲ್ಲಲ್ಲ. ವೇದಗಳಲ್ಲಿ ಏನ್ ಹೇಳಿದ್ದಾರೆ? ದೇವತೆಗಳ ಬಗ್ಗೆ ಹೇಳಿದ್ದಾರೆ. ಆದ್ರಿಂದ ನಾವು ವೇದದ ಬಗ್ಗೆ ಮಾತಾಡಬೇಕಾದ್ರೆ ವೇದ ಹೇಳಿರೋ ಆಸ್ಪೆಕ್ಟ್ಸ್ ಎಲ್ಲ ಕವರ್ ಮಾಡಬೇಕು. ವೇದಗಳಲ್ಲೇ ಬಂದಿದೆ ದೇವತಾವಚನ. ನಾವು ಎಲ್ಲಿಂದನೂ ಸೇರಿಸಿದ್ದಾಗಿದೆ, ಏನಾಗೋದು? ಅದು ತಪ್ಪ. ಯಾವ ವೇದ ಮೃತಬ್ರವೀತ್ ಅಂತ ಹೇಳಿದ್ದು ಯಾವುದಪ್ಪ? ವೇದವಾಕ್ಯ. ದೇವತೆಗಳಿದ್ದಾರೆ ಅಂತ ಹೇಳಿದ್ದು ವೇದವಾಕ್ಯ. ದೇವತೆಗಳ ಶಕ್ತಿ ಇದೆ ಅಂತ ಹೇಳಿದ್ದು ವೇದವಾಕ್ಯ. ಅದು ಪೂರ್ತಿ ಓದ್ಬೇಕಲ್ಲ ನೀನೀಗ. ಇದು ಪೇ ಹೇಗೆ ಮಾಡಿದ್ದೇವೆ ಅಂತ ಮೇಲೆ ಆರ್ಡರ್ ಇದೆ, ಕೆಳಗೆ ಎಷ್ಟೊತ್ತು ಕೆಳಗಿದೆ. ಬರೀ ಆರ್ಡರ್ ತಗೊಂಡ್ಬಿಟ್ಟ, ಇದು ನೀವು ಬಿಟ್ಬಿಟ್ಟ. ಇದನ್ನ ಹೈಕ್ ಅಂದ್ರೆ 20,000 ಕೊಡ್ರಿ ಅಂತ ಹೋದ. ಯಾಕೆ? ಹೈಕ್ ಮಾಡಿದ್ರೆ ಅಷ್ಟು ಮುಂದಿದೆಯಲ್ಲ, ಅದು ಕೊಡ್ತಾ ಇಲ್ಲ ಅವರು. ಯಾಕೆ? ಕಡಿಮೆ ಇದೆ ಅಲ್ಲಿ. ಅದು ಅವಾಯ್ಡ್ ಮಾಡ್ಬೇಕಂತ. ಒಂದು ಆರ್ಡರ್ನಲ್ಲಿ ಇರೋದೆಲ್ಲ ಏನ್ ಮಾಡ್ಬೇಕಾಗ ಒಟ್ಟು ತೀರ್ಮಾನ ಮಾಡ್ಬೇಕೆ ಹೊರತು ಒಂದೊಂದು ವಾಕ್ಯ ಓದಬಾರ್ದು. ನಾವು ಎಲ್ಲಿಂದ ತಂದು ಹೇಳಿದ್ರೆ ತಪ್ಪಾಗೋದು. ಎಲ್ಲಿಂದ ಹೇಳ್ತಿರೋ? ವೇದದಿಂದಲೇ ಹೇಳ್ತಿರೋದ್ರೆ ಉಪಜೀವ್ಯ ಪ್ರಮಾಣ ಅಂತಾರೆ ಅದಕ್ಕೆ. ಯಾವ ಪ್ರಮಾಣದಲ್ಲಿ ಯಾವ ಒಂದು ಉಲ್ಲೇಖ ಬಂತು ಅದೇ ಪ್ರಮಾಣದಲ್ಲಿ ಏನು ಬಂದಿದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬಂದಿದೆ. ಅದನ್ನು ಬಿಡ ಹಾಗಿಲ್ಲ. ನಮ್ಮಲ್ಲೇ ಒಂದೇನೋ ಪುಸ್ತಕ ಬರೆದು ತಪ್ಪು ಪ್ರಿಂಟ್ ಆಯ್ತು ಅಂತ ಹೇಳಿ ಕೆಲವು ಎರಾಟ ಕೊಟ್ಟಿದ್ದಾರೆ. ಎರಾಟ ಕೊಟ್ಟಿದ್ದಾರೆ ತಪ್ಪು ಅಂತೇಳಿ ಇವನು ಆಕ್ಷೇಪ ಮಾಡಿದ್ರೆ ಎರಾಟ ಕೊಟ್ಟಿದ್ದೆ ನೋಡಿ ಅಂತ ಹೇಳ್ತಾರೆ. ಮುದು ಮತ್ತೆ ಮಾತಾಡಾಗಿಲ್ಲ. ಕೊಡದೆ ಹೋದಕ್ಕೆ ಕೇಳ್ಬೋದು. ಅದು ಇನ್ನೊಬ್ಬ ಯಾರೋ ಕೊಟ್ಟ, ಅವನು ಕೊಟ್ಟ, ಇವನು ಕೊಟ್ಟಿದ್ದೆ ಅಲ್ಲಿ. ಇವನ್ ತಪ್ಪೇ ಬರೆದ ಅವನು ಕರೆಕ್ಟ್ ಮಾಡಿದ ಅಷ್ಟೇ. ಇವನಂತೂ ತಪ್ಪು ಹೇಳಿದ್ನಲ್ಲ, ಅವನೇ ಕೊಟ್ಬಿಟ್ರೆ ಮುಗಿದು. ಇಲ್ಲೇ ಹೇಳಿದ ಉದಾಹರಣೆಗೆ ಯಾವುದೋ PhD ಮಾಡೋರು ಹೋಗ್ತಾರೆ. ಏನಂತ? ಭಗವದ್ಗೀತಾ PhD ಅಂತೇಳಿ. ಆಮೇಲೆ ಏನ್ ಮಾಡ್ತಾರೆ? ಕಳು ಇಂಟ್ರಡಕ್ಷನ್ ಬರೀತಾರೆ. ಮಧ್ಯಾಯಕ್ಕೆ ಮಾತ್ರ ಮಾಡ್ತೀನಿ ಅಂತ ಹೇಳಿ. ಏನ್ರಿ ಮಧ್ಯಾಯಕ್ಕೆ ಮಾಡಿದ್ರೆ ಕೆಳಗಿಲ್ಲ, ಅದು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅವನಿಗೆ. ಫಸ್ಟ್ ಚಾಪ್ಟರ್ ಓಡ್ಲಿ ಅಂತೇಳಿ ಮತ್ತೆ ಪ್ರಶ್ನೆ ಮಾಡಾಗಿಲ್ಲ. ಅದು ಕ್ಲಾರಿಫಿಕೇಶನ್ ಕೊಡದೇನೆ ಮೊದಲೇ ಇನ್ಕಂಪ್ಲೀಟ್ ಥೀಸಿಸ್ ಅದು ಬಿಸಾಕ್ಬಿಡ್ತಿದ್ದ. ಅದು ಕೊಟ್ಟಿದ್ರಿಂದ ಮುಗಿದೋಯ್ತು. ಅರ್ಥ ಆಯ್ತಾ? ಈಗ ಅದು ಎಲ್ಲಿದೆ ಅಲ್ಲಿ ಆಮೇಲೆ ಕೊಡಾಗಿಲ್ಲ ಅವನು. ಆಮೇಲೆ ಕೊಟ್ರೆ ಏನಾಗುತ್ತೆ? ಅಬ್ಜೆಕ್ಷನ್ ಬಂದ್ಮೇಲೆ ಕೊಟ್ರೆ ಅದು ಏನು ಬುದ್ಧಿವಾದ ಮಾಡಿದ್ರೆ ಯಾರು ಕೊಟ್ಟ ಅದರಲ್ಲಿ ಅಲ್ಲೇ ಕೊಟ್ಬಿಟ್ಟಿದ್ದಾನೆ. ಆಗಿಲ್ಲ ಡಿಫೈನ್ ಮಾಡಿರೋದು ಹೇಗೆ ಮಾಡಿದ್ದಾನೆ. ಅವಾಗ ಏನ್ ಮಾಡಾಗಿಲ್ಲ? ಪ್ರಶ್ನೆ ಮಾಡಾಗಿಲ್ಲ. ಕಾರು 300 ಕಿಲೋಮೀಟರ್ ಹೋಗೋದಿಲ್ಲ, ಜೋರ ಹೋದ ಆಕ್ಸಿಡೆಂಟ್ ಮಾಡಿಕೊಂಡ. ರೂಲ್ಸ್ ಪ್ರಕಾರ ಹೋಗಿಲ್ಲ. ಯಾಕೆ ಬರೆದಿದ್ದೀವಿ, ಅಲ್ಲೇ ಬರೆದಿದೆ. ಏನಂತ ನಾವು ಮ್ಯಾಕ್ಸಿಮಮ್ ಸ್ಪೀಡ್ ಬರೆದಿದ್ದೇವೆ. ಅದನ್ನು ಎಕ್ಸೀಡ್ ಮಾಡಿದ್ದಕ್ಕೆ ಹೋಗಿ ನಮ್ಮ ತಪ್ಪಲ್ಲ ಅದು. ಅರ್ಥ ಆಯ್ತಾ?
ಯಾವ ತಪ್ಪಾಗ್ತಿತ್ತು ಮೆನ್ಷನ್ ಮಾಡದೆ ಹೋಗಿದ್ರೆ ಎಷ್ಟೋ ಕೊನೆಯಿಂದ ಹೇಳಿಲ್ಲ ಅಂತ ಕೇಳ್ಬೋದು. ಅದಕ್ಕೆ ಯಾವ ಪ್ರಮಾಣ ಒಂದು ವಿಷಯ ಹೇಳಿದ್ರೆ ಅದೇ ಪ್ರಮಾಣ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಾಗ ಉಪಜೀವಿಯ ಪ್ರಮಾಣಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಅರ್ಥ ಆಯ್ತಾ. ಇವತ್ತು ನಾವು ಪುಸ್ತಕ ನೋಡ್ತೇವೆ, ಈ ಮೈಕ್ ನೋಡ್ತೇವೆ, ಮೈಕ್ ನೋಡ್ಬೇಕಾದ್ರೆ ಮೈಕ್ ಅಂತ ಅಷ್ಟೇ ನೋಡೋದಿಲ್ಲ, ಕಲರು ಕಣ್ಣಿಗೆ ಕಾಣಿಸುತ್ತೆ, ಕಪ್ಪು ಬಣ್ಣ ಅಂತಾನು ಗೊತ್ತಾಗ್ತಾ ಇದೆ. ಮೈಕ್ ಇದೆ ಇಷ್ಟು ಮಾತ್ರ ಕಣ್ಣು ಹೇಳಿತು, ಬಿಳಿದೆ ಅಂತ ನಾನು ಹೇಳ್ತೀನಿ ಅಂತ. ಆದ್ರೆ ಕಪ್ಪಿದೆ ಅಂತ ಯಾವ್ದು ಹೇಳಿತು? ನೀನು ಮೈಕ್ ಇದೆ ಅಂತ ಯಾವ್ದ್ರಿಂದ ಗೊತ್ತಾಯ್ತಪ್ಪ? ಕಣ್ಣಿಂದ. ಕಪ್ಪಿದೆ ಯಾವ್ದಂತ ಹೇಳಿತು? ಅದೇ ಕಣ್ಣೇ ಹೇಳಿತು. ಸೊ ಮೈಕ್ ಇದೆ ಅಂತ ಹೇಳಿದ್ರೆ ಕಣ್ಣು ಪ್ರಮಾಣ, ಆ ಬಿಳಿ ಬಣ್ಣ ಅಂತ ನನ್ನ ಮಾತು ಅಂತ ಕೇಳಿದ್ರೆ ಅರ್ಥ ಇಲ್ಲ. ಅದೇ ಕಣ್ಣು ಎರಡನ್ನೂ ಒಟ್ಟಿಗೆ ಹೇಳಿದೆ. ಅದಕ್ಕೇನಂತಾರೆ? ಉಪಜೀವಿಯ ಪ್ರಮಾಣಕ್ಕೆ ಅನುಗುಣವಾದದ್ದು. ಬೇರೆ ಹೇಳಿಬಿಟ್ಟು ಉಪಜೀವಿಯ ಪ್ರಮಾಣಕ್ಕೆ ವಿರುದ್ಧ ಅಂತ ಹೆಸರು. ಅದಕ್ಕೆ ಅದೆಲ್ಲ ದೇವತಾ ವಚನ ಅನ್ನೋ ಮಾತಿಗೆ ಇದಿಷ್ಟು ಅರ್ಥ ಬಂತು ಅಂತ ಹೇಳಿ. ತಥಾಚ ದೇವತಾ ತದ್ವಿಗ್ರಹ ತದಂತರ್ಧಾನ ಅಭಿಮನ್ಯಮಾನ ವ್ಯಾಪಕತ್ವಾದೇಹೇ ಸಿದ್ಧತ್ವ ನ ಕೋಪಿ ದೋಷ ಇತಿ. ಆ ಶಬ್ದ ಹೇಳಿದ್ರಿಂದ ಏನೇನು ಗೊತ್ತಾಯಿತು? ದೇವತಾ ಅಂತ ಹೇಳಿದ್ರಿಂದ ತದ್ವಿಗ್ರಹ, ಅದಕ್ಕೆ ದೇಹ ಇದೆ. ತದಂತರ್ಧಾನ ತದಂತರ್ಧಾನ, ಅದು ಕಣ್ಣಿಗೆ ಕಾಣದೇ ಇರುತ್ತೆ. ಅಭಿಮನ್ಯಮಾನ ವ್ಯಾಪಕತ್ವಾದೇಹೇ, ಮತ್ತೆ ಅಭಿಮಾನಿ ಆಗ್ತಕ್ಕಂಥ ಶಕ್ತಿ ಇದೆ, ಮತ್ತು ವ್ಯಾಪ್ತಿ ಹೊಂದತಕ್ಕಂಥ ಸಾಮರ್ಥ್ಯ ಇದೆ. ಇವೆಲ್ಲ ಒಂದೇ ಪದದಲ್ಲಿ ಸೇರ್ಕೊಂಡೋಯ್ತು. ಯಾವುದರಿಂದ? ದೇವತಾ ಅಂತ ಹೇಳಿದ್ರಿಂದ. ಅದಕ್ಕೆ ಆಚಾರ್ಯ ಪದ ಉಪಯೋಗಿಸ್ಬೇಕಾದ್ರೆ ಚೇತನಾವಚನಾತ್ ಅಂತ ಉಪಯೋಗಿಸಲಿಲ್ಲ, ದೇವತಾವಚನಾತ್ ಅಂತ ಉಪಯೋಗಿಸಿದ್ದಾರೆ. ಸಿದ್ಧತ್ವ ನ ಕೋಪಿ. ಡಾಕ್ಟರ್ ಔಷಧಿ ಕೊಟ್ಟಿದ್ದಾನೆ ಅಂತ ತಕ್ಷಣ ಅವನೇ ಆಡ್ಕೊಳ್ಳಕ್ಕೆ ಅಂತ ಹೇಳಾಗಿಲ್ಲ. ಯಾತಕ್ಕೆ? ಡಾಕ್ಟರ್ ಅನ್ನೋ ಪದ ಇದೆ. ಯಾರೋ ಒಬ್ಬ ABCD ಬಂದು ಅವನ್ಯಾರ ಕೊಡೋದಕ್ಕೆ ಅಂತ ಕೇಳಿದ್ರೆ, ಡಾಕ್ಟರ್ ಕೊಟ್ಟಿದ್ದಾನೆ ಅಂದ್ರೆ ಏನಿದೆ ಅರ್ಥ? ಕೊಡೋ ಶಕ್ತಿ ಇದೆ, ಕೊಟ್ಟಿದ್ದಾನೆ ಅಂತ. ದೇವತೆ ಮಾತಾಡ್ತಾರೆ ಅಂದ್ರೆ ದೇವತೆಗಳ ಶಕ್ತಿ ಇದೆ, ಮಾತಾಡ್ತಾರೆ ಅಂತ ಅರ್ಥ. ಹೇಗೆ ಕಣ್ಣಿಗೆ ಕಾಣದೇನೆ. ಇವಾಗ ಸೈನ್ಸ್ ಭಾರಿ ಸುಲಭ. ಕೆಲವು ಬಿಸಿದು ವೇವ್ಸ್ ಕಣ್ಣಿಗೆ ಕಾಣುತ್ತೆ, ಗೊತ್ತಾಯ್ತಾ? ಗಾಳಿ ಬೀಸ್ತಾ ಕಣ್ಣಿಗೆ ಕಾಣುತ್ತೆ, ಮೈಕ್ರೋವೇವ್ಸ್ ಕಾಣೋದೇ ಇಲ್ಲ. ಕಣ್ಣಿಗೆ ಕಾಣದೆ ಹೋದ್ರೆ ಏನಾಗಿದೆ? ಅದು ಇದೆ. ಕಣ್ಣಿಗೆ ಇರೋದೆಲ್ಲ ಕಣ್ಣಿಗೆ ಕಾಣಬೇಕು ಅಂತ ನಿಯಮ ಹೋಯ್ತೀಗ. ಸೈನ್ಸ್ ಓದ್ದಷ್ಟು ಕೂಡ ಶಾಸ್ತ್ರ ಏನಾಗುತ್ತಾಗ ಹೆಚ್ಚು ಕ್ಲಿಯರ್ ಅರ್ಥ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಸೈನ್ಸ್ ಓದ್ದಾದ್ರೆ ಶಾಸ್ತ್ರ ಬೈತಾನೆ ಅಂತ ಆಗ್ಬಿಟ್ಟಿದೆ. ಸೈನ್ಸ್ ಅಂದ್ರೆ ಶಾಸ್ತ್ರ ಬೈತಾ ಇದೆ, ಸಂಬಂಧನ ಇವನೇ ತೀರ್ಮಾನ ಮಾಡ್ಕೊಂಡಿರೋದೇ ಹೊರತು ಹಾಗೇನಾಗಿಲ್ಲ. ವ್ಯಾಪ್ತತ್ವ ಇದೆ, ಅಂತರ್ಧಾನ ಆಗೋ ಶಕ್ತಿ ಇದೆ, ಎಲ್ಲ ಇರೋದ್ರಿಂದ ಅವರಿಗೆ ಸಾಧ್ಯತೆ ಇದೆ. ನಮಗೆ ಇಲ್ಲ, ನಾವು ಮಾಡೋದಿಲ್ಲ ಅಷ್ಟೇ. ಸಿದ್ಧತ್ವ ನ ಕೋಪಿ ದೋಷ ಇತಿ ನನು ಅಥಾಪಿ ನಾ ಜೀವಕರ್ತೃತ್ವ ಅನಂತ ಗುಣೋ ಹರಿತಿ ಯುಕ್ತಂ. ತೆಗೆದ ಆಯ್ತು, ಏನೋ ಹೇಳ್ಕೊಂಡು ಹೋದ್ರೆ ಇರಲಿ, ಯಾವುದಕ್ಕೂ ಅವನು ಒಪ್ಪೋದಿಲ್ಲ. ಏನಂತಿರ್ತಾನೆ? ಮನಸ್ಸಿಗೆ ಅಸಮಾಧಾನ ಇಟ್ಕೊಂಡೆ ಮತ್ತೆ ಆಕ್ಷೇಪ ಮಾಡೋದೇನ್ ಮಾಡ್ತಾನೆ? ಅದೇನೋ ಸರಿ ಅಂತ ಒಪ್ಪಿಲ್ಲ ಬರೀತಾರೆ, ಮುಂದಕ್ಕೆ ಹೋಗ್ತಾ ಇರ್ತಾನೆ. ನನು ಅಥಾಪಿನ ಸರ್ವಕರ್ತೃತ್ವಾದಿ ಅನಂತ ಗುಣೋ ಹರಿತಿ ಯುಕ್ತಂ. ಸರ್ವೇ ಭಾವಾ ಪ್ರಳಯೇ ಅಸಂತೋ ಭಾವತ್ವಾ ಕಾರ್ಯವದಿತಿ ಯುಕ್ತ್ಯಾಲಯೇ ಭಾವಮಾತ್ರ ಸಿದ್ಧೌ ಕಾರ್ಯಸ್ಯ ಕರ್ತೃ ಉಪಾದಾನ ಪೂರ್ವಕತ್ವ ನಿಯಮಯುಕ್ತ್ಯ ಅಸದೇವ ಇದಮಗ್ರೆ ಸ ಯಜ್ಜದೇವ ತನ್ಮನೋ ಅಕರುತ ಇತ್ಯಾದಿ ಶ್ರುತ್ಯುಪಸರ್ಜನತೆಯ ಕರಣತ್ವೇನ ಉಪೇತಸ್ಯ ಲಯವರ್ತಿ ವಿಶ್ವ ಪ್ರಾಗಭಾವಸ್ಯ ಕರ್ತೃತ್ವ ಸಾಧನೇನ ತದ್ವಿರೋಧಾತ್ ಅನನ್ಯಗತ್ಯ ತಸ್ಯೈವ ಉಪಾದಾನತ್ವ ನ ಚ ಜನಸ್ಯ ಕರ್ತೃತ್ವ ಅಯೋಗಃ ವೃಕ್ಷೇಣ ಸ್ಥೀಯತೆ ಇತ್ಯಾದೌ ಕರ್ತೃವಾಚಿ ತೃತೀಯಾ ದರ್ಶನಾತ್ ನ ಚ ಅಭಾವಸ್ಯ ಭಾವೋಪಾದಾನತ್ವ ಯೋಗಃ. ಈ ಬೇರೆ ವಿಷಯ ತೆಗೆದ. ಏನಂತ ತೆಗಿತಾನ ಅವನೀಗ ನೋಡಿ, ಗಂಡು ಮಾತಾಡ್ತಾ ಬಿಟ್ಟು ಬಿಡೋಣ ಹೋಗ್ಲಿ. ನಮ್ಗೆ ಬೇಕಾದ್ದು ನಿಮ್ಮ ವಿಷ್ಣು ಅನಂತ ಗುಣ ಅಂತ ಹೇಳ್ತಿದ್ದೀರಲ್ಲ, ಅದ್ರ ಬಗ್ಗೆ ನಮ್ಗೆ ದೊಡ್ಡ ಆಕ್ಷೇಪ ಇದೆ. ಏನ್ ಆಕ್ಷೇಪ? ಸರ್ವಕರ್ತೃತ್ವ ಅಂತ ಹೇಳಿದ್ದೀರಿ, ಅನಂತ ಗುಣ ಅಂತ ಹೇಳಿದ್ದೀರಿ, ಇದನ್ನ ನಾವು ಒಪ್ಪೋದಿಲ್ಲ. ಯಾಕೆ ಅಂದ್ರೆ ಪ್ರಳಯ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ? ಸರ್ವೇ ಭಾವಾ ಪ್ರಳಯೇ ಅಸಂತೋ. ಪ್ರಳಯ ಕಾಲದಲ್ಲಿ ಯಾವ ಭಾವ ವಸ್ತು ಇರೋದಿಲ್ಲ. ಪ್ರಳಯ ಅಂದ್ರೆ ಏನು ಇಲ್ಲದೆ ಇರೋದು ಅಂತ ಅರ್ಥ. ತಾನೇ ತಿಳ್ಕೊಂಡೆ ಈಗ. ಅಸಂತಹ ಭಾವತ್ವ, ವಿಷ್ಣು ಭಾವನೋ ಅಭಾವನೋ? ನಿಮ್ಮ ಹರಿ ಭಾವನೋ ಅಭಾವನೋ? ಭಾವ ಪದಾರ್ಥ ಅಂದ್ರೆ ಪ್ರಳಯದಲ್ಲಿ ಏನಾಗ್ಕೊಡ್ದವನು ಇರೋದಿಲ್ಲ ಅಂತ. ಪ್ರಳಯದಲ್ಲಿ ಅವನಿರೋದಿಲ್ಲ, ಏನು ಅವನ ಅಭಾವ ಇದೆ. ಹರಿ ಇಲ್ಲ, ಹರಿ ಅಭಾವ ಇದೆ. ಜಲ ಜಲಾಭಾವ, ಆಮೇಲೆ ಅನ್ನಾಭಾವ ಇದ್ದಾಗೆ, ಜ್ಞಾನಾಭಾವ. ಮೋಕ್ಷ ಪ್ರಳಯ ಕಾಲದೊಳಗೆ ಸರ್ವಾಭಾವ ಇರೋದ್ರಿಂದ ಯಾವ ಭಾವ ಪದಾರ್ಥ ಇರೋದೇ ಇಲ್ಲ. ಅದರಿಂದಾಗಿನೇ ಕಾರ್ಯವತ್, ಯಾವ ಕಾರ್ಯ ಅದು ಕಾರ್ಯ ಆದ್ಮೇಲೆ ನಾಶ ಆಗಬೇಕು. ದೇವರು ನಾಶ ಆಗ್ತಾನೆ. ಯುಕ್ತ್ಯ ಲಯೇ ಭಾವ ಮಾತ್ರ ಅಸಿದ್ಧೌ, ಭಾವ ಮಾತ್ರ ಅಸಿದ್ಧೌ ಕಾರ್ಯಸ್ಯ ಕರ್ತೃ. ಭಾವ ಇಲ್ಲೇ ಇಲ್ಲ, ಭಾವ ಮಾತ್ರ ಅಸಿದ್ಧೌ. ಪ್ರಳಯ ಕಾಲದಲ್ಲಿ ಭಾವವಸ್ತುನು ಇಲ್ಲೇ ಇಲ್ಲ ಅಂತ ಅರ್ಥ. ಕಾರ್ಯಸ್ಯ ಕರ್ತೃಪಾದಾನ ಪೂರ್ವಕತ್ವ ನಿಯಮ ಯುಕ್ತ್ಯ. ಆದ್ರೆ ಕಾರ್ಯ ಆಗ್ಬೇಕಾದ್ರೆ ಏನಾಗಬೇಕು?
ಒಂದು ಕರ್ತೃ ಇರಲೇಬೇಕು. ಆದರೆ ಪ್ರಳಯ ಕಾಲದಲ್ಲಿ ಯಾರಿಲ್ಲ, ಅಭಾವ ಪದಾರ್ಥ ಬರೀ. ಆದ್ರಿಂದ ವೇದ ಹೇಳ್ತಾ ಇದೆ ಅತದೇ ವೇದ, ವೇದ ಕೂಡ ಹಾಗೆ ಹೇಳಿದೆ, ಅತದೇವ ಇದಮಗ್ರೆ ಆಸೀತ್. ಆರಂಭದಲ್ಲಿ ಏನಿತ್ತು, ಬರೀ ಅಸತ್ ಪದಾರ್ಥ ಇತ್ತು ಅಂತ ಹೇಳ್ಬಿಟ್ಟಿದ್ದಾರೆ. ನಾವ್ ಹೇಳಿದ್ದನ್ನು ಒಪ್ಕೊಂಡಾಗಾಯ್ತು ವೇದ. ಅಂದಮೇಲೆ ಬ್ರಹ್ಮ ಅದ್ವೈತಿ ಪೂರ್ವಪಕ್ಷ ಅಲ್ಲ ಇದು, ಅದ್ವೈತಿಗಳದಲ್ಲ. ವೇದದಿಂದ ಬರೋ ಪ್ರಶ್ನೆಗಳನ್ನೇ ಉತ್ತರ ಇದೆ. ಅದು ಅದ್ವೈತಿ ಎಂಟರಾಗಿಲ್ಲ ಇದರೊಳಗೆ. ಸ ಯಜ್ಞದೇವ ತನ್ಮನೋ ಪುರುತ ಅಲ್ಲಿ ಹೇಳ್ತಾ ಇದ್ದಾರೆ. ಅಸತ್ತಿತ್ತಲ್ಲಿ, ಅಸತ್ತಿತ್ತು, ಅಸತ್ತು ಇಷ್ಟಪಟ್ಟು ಸೃಷ್ಟಿ ಮಾಡಿತು ಅಂತ ಹೇಳಕ್ ಹೊರಟಿದ್ದಾರೆ. ಇದೆಂತ ನ್ಯಾಯ ಇದು? ಮಣ್ಣು ಮಾತಾಡಿತು ಎಂಬುದು ಒಂದು ಅಸಂಬದ್ಧ ವಿಚಾರ ಆದ್ರೆ, ಇನ್ನೊಂದು ಅಸಂಬದ್ಧ ವಿಚಾರ ಇದೆ. ಅಭಾವದಿಂದ ಅಭಾವ ಯೋಚನೆ ಮಾಡ್ತು, ಅಭಾವ ಸೃಷ್ಟಿ ಮಾಡ್ತು ಅಂದ್ರೆ ಏನರ್ಥ ಇದಕ್ಕೆ? ಆಗ ಸಾಧ್ಯತೆ ಇದೆಯಾ? ಇಲ್ಲೇ ಇಲ್ಲ. ಇದು ಸೈನ್ಸ್ಗೂ ವಿರುದ್ಧ. ಅಭಾವ ಅಂದ್ರೇನು? ನಥಿಂಗ್, ನಥಿಂಗ್. ನಥಿಂಗ್ ಇಂದ ಸಮಥಿಂಗ್ ಹೇಗೆ ಬರುತ್ತೆ? ಅನ್ಸೈಂಟಿಫಿಕ್ ಇದು, ಒಪ್ಪೋದಿಲ್ಲ ಅಂತ ಹೇಳಿ. ಇತ್ಯಾದಿ ಉಪಸರ್ಜನತೆಯ ಕಾರಣತ್ವೇನ ಉಪೇತಸ್ಯ ದೈವರ್ತಿ ವಿಶ್ವ ಪ್ರಾಗಭಾವಸ್ಯ ಕರ್ತೃತ್ವ ಸಾಧನೇನ. ವಿಶ್ವದ ಪ್ರಾಗಭಾವ ಇತ್ತು, ಅದರಿಂದ ಸೃಷ್ಟಿಯಾಯಿತು ಅಂತ ಹೇಳಿದ ಮೇಲೆ ತದ್ವಿರೋಧ ಅನನ್ಯಗತ್ಯ ತಸ್ಯೈವ ಉಪಾದಾನತ್ವ. ಆಮೇಲೆ ಏನ್ ಹೇಳ್ಬೇಕು? ಅದೇ ಉಪಾದಾನ ಅಂತ ಆಯ್ತು. ಸೃಷ್ಟಿ ಅದೊಂದೇ ಇತ್ತು, ಸೃಷ್ಟಿಯಾಯಿತು ಅಂದ್ರೆ ಅದರಿಂದನೇ ಅದೇ ಉಪಾದಾನ, ಅದೇ ಉಪಾದಾನ, ಅದೇ ಕರ್ತೃ, ಎಲ್ಲ ಅದೇ ಅಂತಾಯ್ತು. ಅದನ್ನು ಒಪ್ಪೋಣ. ಸ್ವಲ್ಪ ಮಟ್ಟಿಗೆ ಅದು ಸರಿ ಅನಿಸುತ್ತೆ ಅಂತ ಹೇಳ್ತಾರೆ. ಆಮೇಲೆ ಖಂಡನೆ ಮಾಡ್ತಾರೆ. ವೃಕ್ಷೇಣ ಸ್ಥೀಯತೆ ಇತ್ಯಾದವು ಕರ್ತೃವಾಚಿ ತೃತೀಯ ಅದರ್ಶನ. ನೋಡಿ, ವೃಕ್ಷೇಣ ಸ್ಥೀಯತೆ ಅನ್ನೋ ಪದ ಇದೆ. ವೃಕ್ಷೇಣ ಸ್ಥೀಯತೆ ಅಂದ್ರೇನು? ವೃಕ್ಷದಿಂದ ಮರ, ಒಂದು ಮರವು ಸ್ಥೀಯತೆ ನಿಂತಿದೆ ಅಂತ ಅರ್ಥ. ಮರವು ನಿಂತಿದೆ, ಮರವು ನಿಂತಿದೆ ಅಂತ ಹೇಳಬೇಕಾದ್ರೆ ತೃತೀಯ ವಿಭಕ್ತಿ ಇದೆ. ವೃಕ್ಷೇಣ ಸ್ಥೀಯತೆ, ವೃಕ್ಷದಿಂದ ಸ್ಥಿತಿ ಹೊಂದಲ್ಪಟ್ಟಿದೆ ಅಂತ ಅರ್ಥ. ವೃಕ್ಷದಿಂದ ಸ್ಥಿತಿ ಹೊಂದಲ್ಪಟ್ಟಿದೆ, ಪ್ಯಾಸಿವ್. ಅದು ಆಕ್ಟಿವ್ ಅಂದ್ರೆ ಮರವು ನಿಂತಿದೆ ಅಷ್ಟೇ. ಇತ್ಯಾದವು ಕರ್ತೃವಾಚಿ ತೃತೀಯ ದರ್ಶನ. ತೃತೀಯ ವಿಭಕ್ತಿನ ಯಾವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ? ತೃತೀಯ ವಿಭಕ್ತಿಯಲ್ಲಿ ಉಪಯೋಗಿಸಿಬಿಟ್ಟಿದ್ದಾರೆ. ನಚ ಅಭಾವಸ್ಯ ಭಾವೋಪಾದಾನತ್ವ ಯೋಗ. ಅಭಾವದಿಂದ ಭಾವ ಸೃಷ್ಟಿಯಾಯಿತು ಅಂತ ಅರ್ಥ ಆಯ್ತಿದ್ರಿಂದ ಅದು ಆಗಬಾರದು ಅಂತೇನೂ ಇಲ್ಲ. ನಿರೂಪಸ್ಯ ವಾಯೋ ರೂಪಯುಕ್ತ ಅಗ್ನಿ ಉಪಾದಾನತ್ವವತ್ ಉಪಪತ್ತೇ. ನಿರೂಪವಾದಂಥ ವಾಯು ಗೊತ್ತಾಯ್ತಾ? ವಾಯೋಹೋ ಅಗ್ನಿ ಅಂತ ಹೇಳಿಲ್ಲ, ವಾಯುಗೆ ರೂಪ ಇಲ್ಲ, ಅದರಿಂದ ಅಗ್ನಿ ಹುಟ್ಟಿತು. ಅಗ್ನಿ ರೂಪ ಇದೆ, ಯಾಕಾಗಬಾರದು? ನಡೆಯುತ್ತೆ. ಕುತ ಏವ ಈಶ್ವರ ಕುತಸ್ತರಾಂತಸ್ಯ. ಅದರಿಂದ ನಮಗೇನು ಸಾಕಪ್ಪ ವೇದದ ಪ್ರಕಾರ ಅಂದ್ರೆ ದೇವರೇ ಬೇಕಾಗಿಲ್ಲ. ವೇದ ಅನಂತ ಗುಣ ವಿಷ್ಣು ಅವೆಲ್ಲ ಬಿಟ್ಬಿಡಿ, ದೇವರೇ ಬೇಕಿಲ್ಲ. ಏನ್ ಸಾಕು ಸೃಷ್ಟಿ ಮಾಡ್ಲಿಕ್ಕೆ? ಅಭಾವ ಸಾಕಷ್ಟೇ. ಅಸತ್ತಿಂದ ಸೃಷ್ಟಿಯಾಗಿರೋದ್ರಿಂದ ದೇವರಿದ್ದಾನೆ ಅಂತ ಪೂರ್ವಾಗ್ಲಿಲ್ಲ, ಅವನ ಕರ್ತೃ ಅಂತನೂ ಆಗಲಿಲ್ಲ, ಅವನ ಅನಂತ ಗುಣ ಅಂತನೂ ಆಗಲಿಲ್ಲ. ಇಲ್ಲಿಂದ ಏನು ಹೇಳ್ತಿರೋದು? ಅರ್ಥ ಸಂಬಂಧ ಇಲ್ಲ, ಅರ್ಥ ತೆಗೆದ. ಕುತಯೇವ ಈಶ್ವರ. ಅವನೇನ್ ಮಾಡಿದಾಗ ಅಭಾವದಿಂದ ಜಡಪದ ಹೇಗೆ ಸೃಷ್ಟಿಯಾಗುತ್ತೆ ಅಂದ್ರೆ, ಅಲ್ಲೇನ್ ಮಾಡಿದ ಜಡ ಹೇಗೆ ಮಾತಾಡೋದು ದೇವರ ಪ್ರಶ್ನೆ ಕೇಳಿದ್ದ. ಈಗ ಜಡ ಹೇಗೆ ಸೃಷ್ಟಿ ಮಾಡಬಾರದು ಅಂತ ಕೇಳ್ತಾನೆ. ಜಡ ಹೇಗೆ ಸೃಷ್ಟಿ ಮಾಡಬಾರದು? ವೃಕ್ಷ ನಿಂತಿದೆ ಅಂತ ಹೇಳೋದಿಲ್ಲ, ಆ ರೀತಿ ಅಭಾವ ಸೃಷ್ಟಿಯಾಗುತ್ತೆ. ಮತ್ತೊಂದು ಪ್ರಶ್ನೆ ಹಾಕೊಂಡು, ಅಭಾವ ಬಂದು ನಾನ್ ಎಕ್ಸಿಸ್ಟೆಂಟ್, ಅದರಿಂದ ಭಾವ ಎಕ್ಸಿಸ್ಟೆಂಟ್ ಹೇಗೆ ಬರುತ್ತೆ ಅಂದ್ರೆ, ವಾಯು ಅರೂಪ, ರೂಪ ಇಲ್ಲ, ಅಗ್ನಿ ಹುಟ್ಟುತ್ತೆ. ರೂಪ ಇಲ್ಲದ ವಾಯುವಿನಿಂದ ರೂಪ ಇರೋ ಅಗ್ನಿ ಹುಟ್ಟೋದಿಲ್ಲ. ಆದ್ರಿಂದ ಅಭಾವದ ಭಾವ ಪದಾರ್ಥ ಹುಟ್ಲಿ, ಏನ್ ತೊಂದರೆ ಇದೆ? ಒಟ್ಟು ಏನು ಒಪ್ಪಾರ ನಾವೀಗ? ದೇವ್ರನ್ನ ಒಪ್ಪೋದೆ. ಇವರನ್ನು ಮಹಾಭಾರತ ರಾಮಾಯಣ ಹಾಗೆ ವಿಮರ್ಶೆ ಮಾಡೋದು. ಇವತ್ತು ವೇದಗಳನ್ನ ಹೇಳ್ಕೊಂಡು ಇವ್ರು ಹೇಗೆ ಮಾತಾಡ್ತಾರೋ, ಮಹಾಭಾರತ ರಾಮಾಯಣ ಓದೋರು ಭಾಗವತ ಎಲ್ಲ ಒಪ್ಪೋಣ, ಕೃಷ್ಣನ್ ಮಾತ್ರ ಒಪ್ಪೋದಿಲ್ಲ ನಾವು. ಆ ಕೃಷ್ಣ ಬಾಲವೀರ ಚೇಚೆ ಅವ್ರು ಸಾಧ್ಯನೇ ಇಲ್ಲ ಒಪ್ಲಿಕ್ಕೆ. ಬೇರೆ ಬೇಕಾದ್ರೆ ಒಪ್ಪೋಣ, ಅದು ಒಪ್ಪ. ರಾಮಾಯಣದಲ್ಲಿ ಯಾರು ಬೇಕಾದ್ರೆ, ರಾವಣ ಭಾರಿ ಗ್ರೇಟ್, ಒಪ್ಪೋಣ. ರಾಮಾಯಣ ಆ ಮಟ್ಟಿಗೆ ಗ್ರೇಟೇ. ಆಮೇಲೆ ಕೊನೆ ಒಂದೊಂದೇ ಹೇಳ್ತಾ ಬರ್ತಾರೆ. ಲಕ್ಷ್ಮಣ ಪಾತ್ರ ಭಾರಿ ಚೆನ್ನಾಗಿದೆ, ಉರುಮಳೆ ಪಾತ್ರ ಎಷ್ಟು ವೈಭವ ಭಾರಿ ಒಂದ, ಸೀತಾ ಪಾತ್ರನೂ ಭಾರಿ ದೊಡ್ಡದೆ. ಒಟ್ಟು ರಾಮನ್ ಬೈಬೇಕಷ್ಟೇ. ಇಲ್ಲಿ ಬ್ರಹ್ಮನ್ ಹೇಗೆ ಬೈತಾರ ರಾಮನ್ ಮಾತ್ರ ಒಪ್ಪೋದಿಲ್ಲ, ಅಲ್ಲಿ ಕೃಷ್ಣನ್ ಮಾತ್ರ ಒಪ್ಪೋದಿಲ್ಲ. ಅದು ಅವ್ರ ಅಬ್ಜೆಕ್ಷನ್ ಏನು ಅಂದ್ರೆ, ಅಲ್ಲಿ ಸಂಕಟ ಇರೋದು ಅಲ್ಲಿ ಅವ್ರಿಗೆ. ಅದನ್ನ ಒಪ್ಪಿಟ್ಟು ದೇವ್ರನ್ನ ಒಪ್ಪಿದಾಗತ್ತೆ. ಅದನ್ನ ಬಿಟ್ಟು ಬೇರೆ ಮಾತಾಡೋಣ ಅಂತ ಹೇಳ್ತಾರೆ. ಇದೇ ಟೆಕ್ನಿಕ್ ಇಲ್ಲಿ ಉಪಯೋಗಿಸ್ತಾರೆ. ವೇದಗಳಲ್ಲಿ ಹೋದಾಗ ಈ ಪ್ರಶ್ನೆ, ರಾಮಾಯಣಕ್ಕೆ ಹೋದ್ರೆ ಆ ಪ್ರಶ್ನೆ, ಮಹಾಭಾರತಕ್ಕೆ ಹೋದ್ರೆ ಈ ಪ್ರಶ್ನೆ. ರಾಮನ ದೋಷ ಹೇಳಬೇಕು, ವಾಲಿನ ಕೊಂದಿದ್ದು ಭಾರಿ ತಪ್ಪು, ದೋಷ ತಾನೆ. ಅದೇ ರೀತಿ ಒಬ್ಬ ಶೂದ್ರ ತಪಸ್ಸರು ಕೊಂದ್ಬಿಟ್ರು, ಭಾರಿ ಅನ್ಯಾಯ ಮಾಡಿದ್ರು, ಎಲ್ಲ ದೋಷ ಹೇಳೋ ವಾಕ್ಯಗಳು. ಮತ್ತೆ ಸೀತಾನ ಎಷ್ಟು ಪಾಪ, ಎಂಥ ಒಳ್ಳೆಯವಳು ಸೀತಾ, ಜಾಗವಾಗಿ ಎಷ್ಟು ಅನ್ಯಾಯ ಮಾಡಿಬಿಟ್ಟ. ಸೀತಾ ಒಳ್ಳೆಯವಳು ತಾತ್ಪರ್ಯ ಇಲ್ಲ ಅವನಿಗೆ. ರಾಮನ್ ಬೈಯೋ ಸೀತಾರ ಉಪಯೋಗ ಮಾಡ್ಕೊಡೋದು. ಈಗ 4-5 ಜನ ಬೈಬೇಕಂತ ನೋಡಿ, ಇವ್ರು ಎಷ್ಟು ಒಳ್ಳೆಯವ್ರು ನೋಡಿದ್ರ, ಇವನು ಬೈತಾನೆ ಇವನ್ನ.
ಇವನ ಕೈಲಿ ಅವನು ಬಯಸ್ಬಿಟ್ರೆ ಏನಾಯ್ತಾಗ ಅವನಿಗೆ ನಮ್ಮವರೆಲ್ಲ ಸೇರಿ ಬೈತಿದ್ದೇವೆ. ಆದ್ರಿಂದ ಇದಾಯ್ತು. ಇದೆಲ್ಲ ಇವತ್ತಿನ ಟೆಕ್ನಿಕಲ್. ಸೀತಾಯಣ ಅಂತ ಪುಸ್ತಕ ಇದೆ, ಅದೆಲ್ಲ ಪೂರ್ತಿ ಆಗಿದೆ. ಸೀತಾ ಭಾರಿ ಗ್ರೇಟ್, ಆದರೆ ಸೀತೆ ಭಾರಿ ಅನ್ಯಾಯ ಮಾಡಿದ್ದ ರಾಮ. ಆದ್ರಿಂದ ರಾಮ ಒಳ್ಳೆಯವನಲ್ಲ. ಅನೇಕ ಪುಸ್ತಕ ಬಂದಿವೆ ಆ ಥರ. ಅದೆಲ್ಲ ಇದೇ ಕಾನ್ಸೆಪ್ಟ್. ಅದು ವೇದ ಓದಿ ಹೇಗೆ ವೇದ ದೇವರನ್ನು ಬೈತಾರೋ ಹಾಗೆ ರಾಮಾಯಣ ಮಹಾಭಾರತ ರಾಮನ್ನ ಕೃಷ್ಣನ ಬೈತಾರೆ. ನೆಕ್ಸ್ಟ್ ಟಾರ್ಗೆಟ್ ಆದ್ಮೇಲೆ ವಾಯುದೇವರ ಮೇಲೆ. ನೆಕ್ಸ್ಟ್ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ರಾಮ ಸರ್ವೋತ್ತಮ, ಸೆಕೆಂಡ್ ಟಾರ್ಗೆಟ್ ಜೀವೋತ್ತಮ. ಉಳಿದವರೆಲ್ಲ ಏನಾರಾಗಲಿ ಪಾಪ ಇವರಿಬ್ಬರು ಹೋಗ್ಬಾರ್ದು ನಾವು. ರಾಮನ ಅಷ್ಟು ನಂಬಿದ್ಮೇಲೆ ಅದೇ ತಪ್ಪಾಯ್ತು. ಇಂಥ ರಾಮನ್ ಫಾಲೋ ಮಾಡಿದ್ಮೇಲೆ ತಪ್ಪಾಗ್ಲಿಲ್ವಾ? ನಾವು ಕಂಡಾಗೆ ರಾಮ ಅಷ್ಟು ಡಿಫೆಕ್ಟಿವ್ ಇದ್ದಾನೆ. ಆತನ ಕಂಡ್ರೆ ಪಂಚಪ್ರಾಣ ಅಂತ ಓಡಾಡ್ತಿದ್ರೆ ಹನುಮಂತ ಮೇಲೆ ಬಿಗ್ ಮಿಸ್ಟೇಕ್. ಗೊತ್ತಾಯ್ತಾ? ಆ ಮಟ್ಟಿಗೆ ಹನುಮಂತನು ಒಪ್ಪೋದಿಲ್ಲ. ಮುಗಿತಲ್ಲ ಕತೆ. ಹನುಮಂತನು ಹೊಗಡಿ ಕಡೆಗೆ ಏನ್ ಮಾಡಿದಾಗ ಒಂದು ತಪ್ಪು ಮಾಡಿದ ಹನುಮಂತ. ರಾಮನ್ ಫಾಲೋ ಮಾಡಿ ತಪ್ಪಾಯ್ತು. ಗೊತ್ತಾಯ್ತಾ? ಭಾರಿ ರಾಮನಿಗೋಸ್ಕರ ಏನೇನೋ ಮಾಡಬಾರ್ದೆಲ್ಲ ಮಾಡಿ ಹಾಕಿಬಿಟ್ಟ. ಅಂತ ಬ್ಲೈಂಡ್ ಬಿಲೀಫ್ ಹನುಮಂತನ್. ರಾಮನಿಗೋಸ್ಕರ ಏನ್ ಬೇಕಾದ್ರೆ ಮಾಡೋದು ಅಂತೇಳಿ. ಪಾಪ ಲಂಕಾಪಟ್ಟಿ ಎಷ್ಟು ಒಳ್ಳೆ ಪಟ್ಟು ಸುತ್ತಾಕ್ಬಿಡ್ಬೇಕು. ಅದನ್ನ ಸ್ಟ್ರೈಕ್ ಮಾಡಿ ಬಸ್ಸಿ ಬೆಂಕಿ ಇಟ್ಟಾಗಾಯ್ತಲ್ಲ. ಈ ವಾದ ಇರುತ್ತಲ್ಲ, ಇಂಥ ವಾದ ಶುರು ಮಾಡಿಬಿಟ್ರು. ಅರ್ಥ ಆಯ್ತಾ? ಬೈಲಕ್ಕೆ 1000 ಕಾರಣ ಇರ್ತವೆ. ಅದೆಲ್ಲ ಮಾಡಿ ದುರ್ಯೋಧನ ಆಗಿರೋ ದೋಷ ಹುಡುಕ್ತಾರೆ, ಬರೀ ಗುಣ ಹುಡುಕ್ತಾರೆ. ರಾವಣರಲ್ಲಿ ಬರೀ ಗುಣ, ಬರೀ ಗುಣ. ತಪ್ಪು ಹೇಳಿಬಿಟ್ರೆ ಅವ್ನ ಪರಿಸ್ಥಿತಿ ಹಾಗಿತ್ತು ಪಾಪ. ಅವನೇನ್ ಮಾಡ್ತಾನೆ? ಅದಕ್ಕೆ ಪರಿಸ್ಥಿತಿ ಇದ್ದೇ ಹಾಗೆ. ಅವನದೇನೂ ತಪ್ಪಲ್ಲ ಅದರಲ್ಲಿ. ಒಂದು ಗುಣ ಇಲ್ಲ, ಎಲ್ಲ ಗುಣ ತರಲ್ಲ ಟ್ರೈ ಮಾಡ್ತಾನೆ. ಅರ್ಥ ಆಯ್ತಾ? ಈಗ ಇದು ಅದು ಏನು ಇವರೆಲ್ಲ ವೇದ ಒಪ್ಪೋರಿಗೆ, ಶಾಸ್ತ್ರ ಒಪ್ಪೋರಿಗೆ ಈ ರೀತಿ ವಾದ ಮಾಡಿ ಬುದ್ಧಿ ಕೆಡಿಸ್ತಾರೆ. ಕಥೆ ಒಪ್ಪೋರಿಗೆ ಅಲ್ಲಿ ಬುದ್ಧಿ ಕೆಡಿಸ್ತಾರೆ. ಕಥೆಯಲ್ಲೇ ತುಂಬಾ ಜನಕ್ಕೆ ರಾಮ ದೊಡ್ಡವನು ಅಂತ ಕಥೆಯಿಂದ ಗೊತ್ತಾಗಿದೆ ಹೊರತು ಅವ್ರಿಗೆ ವಾಕ್ಯಾರ್ಥ ಮಾಡಿ ಗೊತ್ತಿಲ್ಲ ಅವರಿಗೆ. ಅವ್ರಿಗೆ ಕಥೆನೇ ಟ್ವಿಸ್ಟ್ ಮಾಡಿಬಿಟ್ರೆ ನಮಗೆ ಉತ್ತರ ಹೇಗೆ ಕೊಡ್ತಿದ್ದಾರೆ ಅಂದ್ರೆ ಇದಕ್ಕೆ ಮಾತ್ರ ಉತ್ತರ, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ರಾಮಾಯಣ ಮಹಾಭಾರತ ತಪ್ಪು ಪುಸ್ತಕ ಬಂದಾಗ ಏನ್ ಮಾಡ್ತಾ ಇಲ್ಲ, ಉತ್ತರ ಕೊಟ್ಟೆ. ಈವರೆಗೂ ಒಂದು ಉತ್ತರನೂ ಕೊಟ್ಟಿಲ್ಲ. ಆದ್ರಿಂದಾಗಿನೇ ಜನಸಾಮಾನ್ಯರು ವೇದ ಓದಿ ಹಾಳಾಗೋದಿಲ್ಲ. ಯಾಕೆ ವೇದಾಧಿಕಾರಿ ಇಲ್ಲೇ ಇಲ್ಲ ಅವರಿಗೆ. ಏನು ಓದಿ ಹಾಳಾಗ್ತಾರೆ? ಈ ಪುಸ್ತಕ ಓದಿ ಹಾಳಾಗ್ತಾರೆ. ರಾಮಾಯಣ ಮಹಾಭಾರತ ಬಗ್ಗೆ ಅಗೇನೆಸ್ಟ್ ಪುಸ್ತಕ ಬಂದಿರೋದು ಸಾವಿರಾರು. ನಡೀತಿಲ್ಲ. ವೇನ ಇದ್ದಾನೆ ಭಾಗವತದೊಳಗೆ, ಕೆಟ್ಟ ವ್ಯಕ್ತಿ, ಎಲ್ಲರಿಗೂ ಗೊತ್ತಿದೆ. ಅವನ ಹೀರೋ. ಮರಾಠಿ ಪುಸ್ತಕ ಒಂದು ಟ್ರಾನ್ಸ್ಲೇಟ್ ಆಗಿದೆ, ಮತ್ತೆ ಮರಾಠಿ 14 ಭಾಷೆ ಟ್ರಾನ್ಸ್ಲೇಟ್ ಆಗುತ್ತೆ. ವೇನ ಹೀರೋ. ಫಸ್ಟ್ ವಿಚಾರವಾದಿ ಅಂದ್ರೆ ಅವನೇ. ಗೊತ್ತಾಯ್ತಾ? ಫಸ್ಟ್ ದೇವರಿಲ್ಲ, ಧರ್ಮ ಇಲ್ಲ ಅಂತ ಹೇಳಿ ಭಾರಿ ಬೋಲ್ಡ್ ಆಗಿ ರಾಜನಾಗಿ ಮಾಡಿದ್ನಲ್ಲ, ವೆರಿ ಗ್ರೇಟ್ ಅಂತ ಹೊಗಳ್ಬಿಡ್ತಾರೆ. ಅದನ್ನ ಓದೋರೆಲ್ಲ ಏನ್ ಮಾಡ್ತಾರೆ? ಟೆಕ್ಸ್ಟ್ ಬುಕ್ ಮಾಡ್ತಾರೆ, ಓದೋದು. ಅದು ಜನ ಹ್ಯಾಕ್ ಕೆಡ್ತಾರೆ. ಇವ್ ನಮ್ಮಲ್ಲಿ ಆ ಉತ್ತರ ತಾತ್ಪರ್ಯನೇ ಯಾತಕ್ಕೆ ಬರೆದ್ರು? ಅದಕ್ಕೂ ಉತ್ತರ ಕೊಡಿ, ಇದಕ್ಕೂ ಉತ್ತರ ಕೊಡಿ ಅಂತೇಳಿ. ಇವತ್ತೇನಾಯ್ತು? ಇದಕ್ಕೂ ಉತ್ತರ, ಅದಕ್ಕೆ ಉತ್ತರ ಕೊಡೋದು ನಿಂತಾಯ್ತು. ಅರ್ಥ ಆಯ್ತಾ? ಅದ್ರ ಜನಸಾಮಾನ್ಯರ ಬೆಲೆ ಏನಾಗಲಿಕ್ಕೆ ಶುರುವಾದ್ರೆ ಈಗ 4 ಜನ ವಿದ್ವಾಂಸರು ಉಳ್ಕೊಂಡ್ರೆ ಉಳಿದವರೆಲ್ಲ ಹೊರಕ್ಕೆ ಶುರು ಮಾಡಿ ಎಲ್ಲೆಲ್ಲ ಹೊರಟವ್ರು. ಅವರೆಲ್ಲ ತುಂಬಾ ಜನ ನೋಡಿಲ್ಲ. ಎಲ್ಲಿ ನಿಮಗೆ ಅಪಾಯ ಇದೆ ಅಲ್ಲಿ ಉತ್ತರ ಕೊಡ್ಬೇಕು. 2 ಉತ್ತರ ಕೊಡ್ಬೇಕು. ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯನೂ ಬರೆದ್ರು, ಮಹಾಭಾರತ ತಾತ್ಪರ್ಯನೇನೂ ಬರೆದ್ರು. ಅದು ಬೇಕಿಲ್ಲ, ಅದು ಬರಲಿಕ್ಕೆ ಹೋಗ್ತಿದ್ದಿಲ್ಲ. ಬ್ರಹ್ಮಸೂತ್ರ ಭಾಷೆ ಬರೆದು ಮುಗಿದು ಹೋಗ್ತಿತ್ತು. ಅರ್ಥ ಆಯ್ತಾ? ಇವರು ಬಾಯಲ್ಲಿ ಉಪನ್ಯಾಸ ಮಾಡ್ತಾರೆ ಹೊರತು ಅಪ್ಲಿಕೇಶನ್ ಇಲ್ಲ. ಅದ್ರ ಮಹಾಭಾರತ ರಾಮಾಯಣಗಳ ಉಪನ್ಯಾಸ ಅಂದ್ರೆ ಹೇಗಿರ್ಬೇಕು? ನಮ್ಗೆ ಆಶ್ಚರ್ಯ. ಅದು ಹೇಳಿದ ಉತ್ತರಕಾಂಡ ಅದು ಪುಸ್ತಕ ಬಂತು ಅಂತ ಹೇಳಲಿಲ್ಲ. ಉತ್ತರಕಾಂಡ ಇತ್ತೀಚೆಗೆ ಬಂದಿರೋದು. ಅದೇ ರಾಮ ಸುಯಿಸೈಡ್ ಮಾಡ್ಕೊಂಡ, ಸೀತರು ಸುಯಿಸೈಡ್ ಮಾಡ್ಕೊಂಡು, ರಾಮರಾಜ್ಯ ವರಿಷ್ಠ ರಾಜ್ಯ. ಗೊತ್ತಾಯ್ತಾ? ರಾಮನ ಲಕ್ಷ್ಮಣ ಯಾರೂ ಲೈಕ್ ಮಾಡ್ತಿದ್ದಿಲ್ಲ. ಪ್ರಜೆಗಳೆಲ್ಲ ದಂಗೆ ಎದ್ದು ಬಿಟ್ರು. ಮತ್ತೆ ರಾಮ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಕಮಿಟೆಡ್ ಸುಯಿಸೈಡ್. ಇದು ಪುಸ್ತಕ ಇದೆ. ಮತ್ತೆ ಬರೆಯೋದೇನು? ಅವ್ರು ಸೃಜನಾತ್ಮಕ ಬರೀತಾ ಇದ್ದೆ ನಾನು ಪೂರ್ವಗ್ರಹ ಯಾವುದೂ ಇಲ್ಲೇ ಇಲ್ಲ. ಆ ಪುಸ್ತಕ ಎಷ್ಟು 20,000 ಕಾಪಿಯಲ್ಲಿ ಪ್ರಿಂಟ್ ಆಗಿದೆ. ನಮ್ಮವರು ಯಾರೋ ಒಬ್ಬ ಇವರು ವಾಸಿ ಪಾಪ. ನಾವು ವ್ಯಾಸಮತದಲ್ಲಿ ಬರಲಾಕಿದ್ದೆ ಅದನ್ನ. ಇನ್ನು ಲೌಕಿಕ ಬೋರ್ಡಾಗಿ ಹೇಳಿದಾರ ತಪ್ಪಿದೆ, ಸರಿಯಲ್ಲ ಅಂತೇಳಿ. ನಮ್ಮ ಯಾರ್ಯಾರು ನಮ್ಮಿಂದ ಒಂದು ಉತ್ತರ ಇಲ್ಲ ಯಾರಿಂದ ಕೂಡ. ನಮಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿರ್ತೀವಿ. ನಿಮಗೆ ಯಾವುದೋ ಒಂದು ಬ್ರಹ್ಮಸೂತ್ರ ತಪ್ಪೋದು ಯಾರು ಹಾಳಾಗ್ತಾರ? ಆ ಸಂಸ್ಕೃತನೇ ಬರೋದಿಲ್ಲ ಅವರಿಗೆ. ಇದನ್ನ ಓದಿದ್ರೆ ಲಕ್ಷಾಂತರ ಜನ ಹಾಳಾಗ್ತಾರೆ. 20,000 ಕಾಪಿ ಪ್ರಿಂಟ್ ಆದ್ರೆ ಲೈಬ್ರರಿಯಲ್ಲಿ ಒಂದೊಂದು ಕಾಪಿನ 2300 ಜನ ಓದ್ತಾರೆ. ಎಷ್ಟು ಜನ ಓದ್ದಾಗ ಆಯ್ತು ಅಲ್ಲಿಗೆ? ಆ ಪ್ರಿಂಟ್ ಆಗ್ತಿರ್ಲಿಕ್ಕೆ ಇನ್ನೊಂದು ಪ್ರಿಂಟು, ಪ್ರಿಂಟ್ ಆಗ್ತಿರ್ಲಿಕ್ಕೆ ಮತ್ತೊಂದು ಪ್ರಿಂಟು. ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಇದು ಹಾಳಾಗ್ತಿರೋದು. ಅಲ್ಲಿ ಗುಡಿ ಕಟ್ಟಬೇಕಂತ ಅಲ್ಲಿ ಓಡೋದ್ರೆ ರಾಮನ್ ಬೈತಿರೋದಿಲ್ಲ. ಇದು ಓದಿದ ಜನ ಏನ್ ಕೇಳ್ತಾರೆ? ಗುಡಿ ಯಾಕೆ ಕಟ್ಬೇಕಾದ್ರೆ ಅಂತ ಕೇಳ್ತಾರೋ ಇಲ್ಲ. ಇಂಥ ರಾಮನ ಗುಡಿ ಅಂತ ಕಟ್ಟಬೇಕು, ಉತ್ತರ ಇಲ್ಲ. ಸ್ಲೋ ಪಾಯ್ಸನ್ ಇದ್ದಾಗಿದೆ. ನಾಳೆ ಟೆಕ್ಸ್ಟ್ ಬುಕ್ ಮಾಡಾಕ್ಬಿಡ್ತಾರೆ, ಒಂದು ಪಾಯಿಂಟೇ ಮುಗಿ. ಇದಕ್ಕೆಲ್ಲ ಉತ್ತರ ಕೊಡೋ ಯೋಚನೆ ನಮ್ಮಲ್ಲಿ ಮಾಡ್ತಾನೆ ಇಲ್ಲ. ಆದ್ರಿಂದ ನಮಗೆ ಎಷ್ಟು ಅನರ್ಥ ಆಗುತ್ತೆ ಗೊತ್ತಾಗುತ್ತೆ. ಸೊ ಪ್ಯಾರಲ್ದಾಗ ಹೋಗ್ತಿದೆ. ಬ್ರಹ್ಮಸೂತ್ರಲ್ಲ ಅಬ್ಜೆಕ್ಷನ್ ಏನೇನು ಬರುತ್ತೋ ರಾಮಾಯಣಾದಿಗಳ ಬಗ್ಗೆ ಅದೇನೇ ಬರುತ್ತೆ. ಹಿಡಿತಾ? ಕೆಲವರಂತೂ ರಾಮನ ಬಗ್ಗೆ ಹೊರತಾ ಬೈದು ಬಿಡ್ತಾರೆ. ರಾಮ ವಾಲಿನ ಕೊಂದ, ತಪ್ಪಸನ್ನು ಬರಿಬೇಕಲ್ಲೇ. ವಾಲಿ ಪ್ರಶ್ನೆ ಮಾಡ್ದ, ರಾಮ ಎಲ್ಲ ಕೇಳಿಸ್ಕೊಂಡ, ಕೊನೆಗೆ ಹೇಳಿದ
ಭಾರಿ ತಪ್ಪಾಯ್ತು ಭಾರಿ ಕ್ಷಮಿಸಿಬಿಡು ಅಂದ. ಗುಡ್, ರಾಮ ಓಕೆ. ಗೊತ್ತಾಯ್ತಾ? ಇವೆಲ್ಲ ಎಲ್ಲ ಬೆಳೆದಿರೋದು ಆಗಲೇ. ರಾಮ ಭಾರಿ ದೊಡ್ಡವನು, ಯಾಕೆ ತಪ್ಪನ್ನು ಒಪ್ಕೊಂಡು ಬಿಟ್ಟ, ಅದು ಭಾರಿ ದೊಡ್ಡ. ತಪ್ಪನ್ನು ಒಪ್ಕೊಂಡ್ಬಿಟ್ಟ ದೊಡ್ಡವನಲ್ಲ. ನಮಗೇನು ಉತ್ತರ ಅಂದ್ರೆ ರಾಮ ದೋಷಿ, ತಾನೇ ಒಪ್ಕೊಂಡಿದ್ದಾನೆ. ಸೊ ಪರಮಾತ್ಮ ಗುಣಪೂರ್ಣನಲ್ಲ. ಇಲ್ಲಿಗೆ ಎಕ್ಸ್ಟೆನ್ಷನ್ ಕೊನೆಗೆ. ಆದ್ರಿಂದ ಅವನು ಸರ್ವೋತ್ತಮವಾಗ ಚಾನ್ಸೇ ಇಲ್ಲ. ರಾಮ ಹೋಗ್ತಿದ್ದ, ಶಬರಿಯನ್ನು ನೋಡ್ದ. ರಾಮ ಸುಸ್ತಾಗಿ ಬಿದ್ದೇ ಬಿಟ್ಟ. ಶಬರಿ ಬಂದು ಎತ್ಕೊಂಡ್ಲು, ಪಾಪ ಆಲಿಂಗನ ಮಾಡಿದ್ಲು, ಹೀಗಂದ್ಲು, ತನ್ನ ಶಕ್ತಿ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ಲು. ಆಗ ರಾಮ ಇದಾಗ್ಬಿಟ್ಟ. ಗೊತ್ತಾಯ್ತಾ? ಅಂದ್ರೆ ರಾವಣನ ಕೊಂದ ಶಕ್ತಿ ರಾಮನಿಗೆ ಎಲ್ಲಿಂದ ಬಂತು? ಶಬರಿಯಿಂದ ಬಂತು. ಶಬರಿಯ ಕೈಲಿ ಕೊಲಿಸ್ಬೇಕಾಯ್ತು, ಆವಾಗ ತಯಾರಾಕಾಗ್ಬೇಕು. ಇದೆಲ್ಲ ಟೆಕ್ಸ್ಟ್ ಬುಕ್ಗಳು ಇವೆಲ್ಲ ಅರ್ಥ ಆಯ್ತಾ? ಕನ್ನಡ ಎಮ್ಮೆ ಓದ್ಬೇಕಾದ್ರೆ ಓದಲೇಬೇಕು ಅವರು. ಕನ್ನಡದಲ್ಲಿ ಸ್ಟ್ಯಾಂಡರ್ಡ್ ಬುಕ್ಸ್ ಅವೆಲ್ಲ ಅವ್ರ ಪ್ರಕಾರ ಸ್ಟ್ಯಾಂಡರ್ಡ್ ಬುಕ್ಸ್. ಅದು ಉತ್ತರ ಇಲ್ಲೇ ಇಲ್ಲ ನಮ್ಮಿಲ್ಲ. ಆದ್ರಿಂದ ನಮ್ಮ ಹುಡುಗರು ಯಾರು ಇದನ್ನ ಓದಿ ಕೆಡೋದಿಲ್ಲ, ಅದನ್ನ ಓದಿ ಕೆಡ್ತಾರೆ. ಕೆಟ್ಟಾಗಿದೆ ಈಗಾಗಲೇ. ಮಾನಾಭಾವ. ಮತ್ ಜನ ಏನಂತಾರೆ, ರಾಮಾಯಣ ಓದ್ತಾ ಸುಪ್ಸ ಬರೀತಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ. ಪಾಪ ರಾಮನಲ್ಲೂ ತಪ್ಪಿದೆ ಗೊತ್ತಾ? ಇದು ಸರಿಯಾದ ವಿಮರ್ಶೆ. ರಾಮ ಒಪ್ಕೊಂಡಲ್ಲ, ವೆರಿ ಗ್ರೇಟ್, ಇದು ಕರೆಕ್ಟ್. ಅದು ಬಿಟ್ಟು ರಾಮ ತಪ್ಪೇ ಇಲ್ಲ ಅಂತ ವಾದ ಮಾಡ್ತೇವೆ ಅಂತ ಹಠವಾದಿಗಳು ಇರಲ್ಲ. ತಪ್ಪೇ ಇಲ್ಲ ಹಠ ಮಾಡ್ತಾರಲ್ಲ, ಭಾರಿ ತಪ್ಪದು. ಒಂದು ತಪ್ಪು ಒಪ್ಕೊಡಿ, ಏನ್ ತಪ್ಪಾಯ್ತು ಅದರಿಂದ? ಒಂದು ಒಪ್ಕೊಳ್ಳಿ, ಇನ್ನೊಂದು ಒಪ್ಕೊಡಿ, ಏನ್ ತಪ್ಪಾಯ್ತು? ಮತ್ತೆ ಇನ್ನೊಂದು ಒಪ್ಕೊಡಿ, ಏನ್ ತಪ್ಪಾಯ್ತು? ಕೊನೆಗೆ ಏನಾಯ್ತು? ತಪ್ಪಿರೋ ಬೂಟಿ ಆಗ್ಬಿಡ್ತಾನಲ್ಲ. ಈ ತರ ತಲೆ ಕೆಡಿಸೋ ವ್ಯಾಪಾರ, ಸ್ಲೋ ಪಾಯ್ಸನ್ ಅಂತಾರಲ್ಲ ಹಾಗೆ. ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾದ್ರೆ ಇವೆಲ್ಲ ಮನುಭಾಷ್ಯ ಇವೆಲ್ಲ ಹೇಗಿದೆ ಅಂದ್ರೆ ತೀರ ಸಾಮಾನ್ಯರಿಗೂ ತಿಳಿಯಾಗಿ ಬರೋದು ಹೈಯೆಸ್ಟ್ ಫಿಲಾಸಫಿ ಹೇಳ್ತಾರೆ. ದೇವತಾ ನಾಸ್ತ್ಯತ್ರ ಮುಂದೆ ಯಾವ ರೀತಿ ಕಂಟಿನ್ಯೂ ಇಡೀ ಇದನ್ನ ಕತೆ ಹೇಳಿದಾಗ ಹೇಳ್ತಾರೆ. ವೆರಿ ಇಂಟ್ರೆಸ್ಟ್. ಮೊದಲಿಂದ ಓದ್ತಾ ಬಂದ್ರೆ ಗೊತ್ತು, ಎಲ್ಲ ಲಿಂಕ್ ತಪ್ಪೋದಿಲ್ಲ. ಮೊದಲೇ ಸೋತು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೀರಲ್ಲ, ಇನ್ನು ನೆಕ್ಸ್ಟ್ ಕ್ವಶನ್ ರೆಡಿ ಆಗಿರುತ್ತೆ, ಅದಕ್ಕೆ ಉತ್ತರ. ನೆಕ್ಸ್ಟ್ ಕ್ವಶನ್ ಬಡಿಸೋಕೆ ವ್ಯವಸ್ಥೆ ಮಾಡ್ಬೇಕಾದ್ರೂ ಕೂಡ ಅಂತ ಅಷ್ಟು ಫಲ ಮಾಡಕ್ಕೆ ಸಾಧ್ಯ ಇಲ್ಲ. ಒನ್ ಬೈ ಒನ್ ನೀಟಾಗಿ ಹೇಳ್ತಾ ಹೋಗ್ತಾರೆ. ಹಾಗೆ ಆಚಾರ್ಯ ಅನುಭಾಷೆ ಎಷ್ಟು ಗ್ರೇಟು, ಅಲ್ಲಿ ಅರ್ಥ ಮಾಡ್ಕೊಂಡಷ್ಟು ಕೂಡ ನಮ್ಗೆ ಇಡೀ ಬ್ರಹ್ಮಸೂತ್ರ ಹೇಗಿದೆ. ಈಗ ಸೂತ್ರ ಹಾರ ಹೇಗಿರ್ಬೇಕು? ಒಂದಕ್ಕೊಂದು ಲಿಂಕ್ ಇರು, ಎಲ್ಲೋ ಒಂದು ಹೋಗ್ಬಿಟ್ರೆ ಹಾರ ಆಗೋದೇ ಇಲ್ಲ. ಗೊತ್ತಾಯ್ತು? ಸೂತ್ರ ಅಂದ್ರೆ ಏನದು? ಹಗ್ಗ. ಕರೆಕ್ಟಾಗಿ ದೊಡ್ಡ ಸೂತ್ರ 514 ಮಣಿ ಪೋಣಿಸ್ಬಿಟ್ಟಿದ್ದಾರೆ. ಒಂದಕ್ಕೊಂದು ಹೇಗಿರ್ಬೇಕದು? ಒಂದು ದೊಡ್ಡದು ಚಿಕ್ಕ ಹಾಗೆಲ್ಲ ಪೋಣಿಸ್ತಾರ. ಹೇಗೆ ಮಾಡ್ತಾರೆ? ಒಂದು ಆರ್ಡರ್ ಇರುತ್ತೆ, ಯಾವಾಗ ಆರ್ಡರ್ ಪ್ರಕಾರ ಹೇಗೆ ಪೋಣಿಸ್ತಾರ, ಪೋಣಿಸಿದ್ದಾರೆ. ಅದರಲ್ಲಿ ಪೂರ್ವಪಟ್ಟ ಸಿದ್ಧಾಂತ ಹೇಗೆ ಬರುತ್ತೆ, ಆ ವ್ಯೂನಲ್ಲಿ ಓದ್ತಾ ಹೋದ್ರೆ ಇದ್ರ ವೈಶಿಷ್ಟ್ಯ ಏನಂತ ತಿಳಿಯುತ್ತೆ. ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು ಕಂಟಿನ್ಯೂ ಮಾಡಿ.